ಬೇಗ ಬಾ ಲಲಿತಾ. ಯಾಕೆ ಲಲಿತಾ ಮಂಕಾಗಿದೆಯಲ್ಲ? ಏನ ಯಾಕೋ ಇಲ್ಲ, ಮನಸ್ಸಿಗೆ ಯಾಕೋ ತುಂಬಾ ಬೇಸರವಾಗಿತ್ತು, ಅದಕ್ಕಾಗಿ ಸುಮ್ಮನಿದ್ದೆ. ನಿನ್ನ ಮನಸ್ಸಿನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಪ್ರಶಾಂತನ ಬಗ್ಗೆ ತಾನೇ ನೀನು ಯೋಚನೆ ಮಾಡುತ್ತಿರುವುದು. ಹೌದು, ಅವನು ಯಾವತ್ತೂ ಈ ರೀತಿ ಹೇಳ್ದೆ ಕೇಳ್ದೆ ಎಲ್ಲೂ ಹೋಗಿಲ್ಲ. ಎಲ್ಲಿ ಹೋಗಿದ್ದಾನೋ ಏನ್ ಮಾಡ್ತಿದ್ದಾನೋ ನನಗೊಂದು ಗೊತ್ತಿಲ್ಲ. ಅಯ್ಯೋ ಹುಚ್ಚಿ, ಅವನೇನು ಚಿಕ್ಕ ಮಗುವೆ, ಫ್ರೆಂಡ್ಸ್ ಜೊತೆ ಸುತ್ತಾಡಕ್ಕೆ ಹೋಗಿರ್ತಾನೆ, ಬರ್ತಾನೆ ಬಿಡು ಲಲಿತಾ. ಇಲ್ಲ, ಯಾವತ್ತೂ ಈ ರೀತಿ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋದ್ನಲ್ಲ, ಅವನಿಗೆ ಏನಾಗಿದೆ ಎಂಬ ಭಯ ನನ್ನನ್ನು ಕಾಡ್ತಾ ಇದೆ. ಹಾಗೇನು ಆಗುವುದಿಲ್ಲ, ಅವನ ಚಿಂತೆ ಬಿಡು. ಅಂದ ಹಾಗೆ ಮಾವ ಎಲ್ಲಿಗೆ ಹೋಗಿದ್ದಾರೆ ಕಾಣ್ತಾ ಇಲ್ವಲ್ಲ? ಬೆಳಿಗ್ಗೆ ಯಾವುದೋ ಒಂದು ಕೆಲಸವಿದೆ ಅಂತ ಹೋದವರು ಅಪ್ಪಾಜಿ ಕೂಡ ಇನ್ನೂ ಬಂದಿಲ್ಲ. ಲಲಿತಾ, ಹೇಳಬೇಕಾಗಿರುವ ವಿಷಯವನ್ನೇ ಮರೆತುಕೊಳ್ಳಿ. ಇನ್ನು ಮುಂದೆ ನಮಗೆ ಕಷ್ಟದ ಕತ್ತಲು ಕಮರಿ, ಸುಖದ ಬೆಳಕಿನ ಕಿರಣ ನಮ್ಮ ಮನೆಯಲ್ಲೆಲ್ಲ ಹರಡಿ ಸಂಪತ್ತಿನ ಕಾಂತಿ ಹೊಮ್ಮುವುದು. ಹರೀಶ್, ನೀವ್ ಹೇಳ್ತಿರೋ ಮಾತು ನನಗೊಂದು ಅರ್ಥವಾಗ್ತಿಲ್ಲ. ಅದೇನಂತ ಸ್ವಲ್ಪ ಬಿಡಿಸಿ ಹೇಳ್ಬಾರ್ದಾ? ಎಲ್ಲವನ್ನೂ ವಿವರವಾಗಿ ಹೇಳುವೆ ಕೇಳು. ಒಂದು ತಿಂಗಳ ಹಿಂದೆ ನಮ್ಮ ಜಮೀನಿನ ಮಣ್ಣನ್ನು ನಮ್ಮ ನಗರದ ಪ್ರಾದೇಶಿಕ ಕೃಷಿ ಪ್ರಯೋಗಾಲಯದಲ್ಲಿ ಪರೀಕ್ಷಿಸಲು ಕಳಿಸಿಕೊಟ್ಟಿದ್ದೆ. ಈಗ ಅದರ ಫಲಿತಾಂಶ ಬಂದಿದೆ ಲಲಿತಾ. ಆ ಕಪ್ಪು ಮಣ್ಣಿನಲ್ಲಿ ಏನಿರುತ್ತೆ? ವರ್ಷ ಪೂರ್ತಿ ಲಾಭವಿಲ್ಲದೆ ದುಡಿದ್ರು ಜೀವನ ಪೂರ್ತಿ ದುಡಿದ ರೈತರ ಬೆವರಿನ ಹನಿತಾನೇ ಇರೋದು. ನೀನು ಹೇಳುವುದು ನಿಜವೇ, ಆದರೆ ಮನಸ್ಸಿದ್ದರೆ ಮಾರ್ಗ ಇದ್ದೇ ಇರುತ್ತದೆ. ಆದ್ದರಿಂದ ಮಾನವ ಎನ್ನುವ ಬುದ್ಧಿಜೀವಿ ಪ್ರಯತ್ನ ಪಡುತ್ತಿರಬೇಕು. ಬದುಕಿನಲ್ಲಿ ಪರಿಹಾರಗಳೆಂಬ ಮುತ್ತುಗಳನ್ನು ಹುಡುಕುತ್ತಿರಬೇಕು. ಅಂದಾಗ ಬದುಕಿನಲ್ಲಿ ವಿಜಯ ಸ್ತಂಭ ನಮಗೆ ಸಿಗೋದು. ಹರಿ, ನಿಮ್ಮ ಮಾತುಗಳು ಕೇಳುವುದಕ್ಕೆ ಕಿವಿಗೆ ಮಾತ್ರ ಇಂಪು, ಆದ್ರೆ ವಾಸ್ತವವಾಗಿ ನೋಡಿದ್ರೆ ಅದು ನಮ್ಮಿಂದ ತುಂಬಾನೇ ದೂರ. ಯಾಕೆಂದ್ರೆ ಬಾಯಿಂದ ಉಚ್ಚಾರವಾಗುವ ಈ ಭ್ರಷ್ಟಾಚಾರ, ಭಂಡತನ, ಬಡಾಯಿಕೋರ, ಬಲಾತ್ಕಾರ ಇವೆಲ್ಲವೂ ನಮ್ಮಿಂದ ಬಹಳ ದೂರವಾಗಿ ಹೋಗಿವೆ. ಇನ್ನು ಕಾಲಿಗಿತ್ತು ಯಶಸ್ವಿನ ಕಡೆಗೆ ಕಾಲಿಡಬೇಕು ಅಂದ್ರೆ ಕತ್ತೆ ಹೆಚ್ಚುವ ಭ್ರಷ್ಟರೇ ತುಂಬಿದ್ದಾರೆ ಈಗಿನ ಕಾಲದಲ್ಲಿ. ಸಾಧಕರ ಹಾದಿಯಲ್ಲಿ ಅಂತವರು ಇರಬೇಕಲ್ಲ. ಅಂತ ವಿಷ ಜಂತುಗಳ ಜೊತೆ ಹೋರಾಡಿದಾಗಲೇ ನಮಗೆ ಯಶಸ್ವಿಗೆ ಬೆಲೆ ಸಿಗುವುದು. ಹೌದು, ನಾನು ಕೂಡ ಧರ್ಮಕ್ಕೆ ಜಯ ಸಿಕ್ಕಬೇಕೆಂಬುದೇ ನನ್ನ ಆಸೆ. ಸರಿ, ನೀವು ಇಲ್ಲೇ ಕೂತ್ಕೊಳ್ಳಿ, ನಾನು ಒಳಗಡೆ ಹೋಗಿ ನಿಮ್ಗೋಸ್ಕರ ಟೀ ತೆಗೆದುಕೊಂಡು ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಹೌದು, ಎಲ್ಲಿಗೆ ಹೋಗಿದ್ರಿ ಮಾವ? ಕಟುಕರೆ ತುಂಬಿದ ಕ್ರೂರ ಕುಟುಂಬದ ಹತ್ತಿರ ಹೋಗಿದ್ದೆ ಹರೀಶ. ಅಲ್ಲಿ ಸಂಬಂಧಗಳ ಬೆಲೆ ಇಲ್ಲ, ಸಹಕಾರ ಸಹಾಯದ ಮನೋಭಾವಂತೂ ಮೊದಲೇ ಇಲ್ಲ. ಅಂತಹ ಪಾಪಾತ್ಮರ ದರ್ಶನವಾಯಿತು ನನಗೆಂದು. ಮಾವ, ನೀವು ಹೇಳುತ್ತಿರುವುದು ನನಗೊಂದು ಅರ್ಥವಾಗುತ್ತಿಲ್ಲ. ಸರಿಯಾಗಿ ಬಿಡಿಸಿ ಹೇಳಿ ಮಾವ. ಅದೇ ಹರೀಶ, ಆ ರಾಕ್ಷಸ ನಾಗೇಶ್ವರ ಅವನ ವಿರುದ್ಧ ನಾವು ಸಹಕಾರದ ಚಳವಳಿಯನ್ನು ಪ್ರಾರಂಭಿಸಿದ್ದೇವಲ್ಲ, ಅದರ ವಿರುದ್ಧವಾಗಿ ನನ್ನ ಮನೆಯ ಜೇನುಗೂಡಿಗೆ ಕೈ ಹಾಕಿದ್ದಾನೆ ಹರೀಶ, ಕೈ ಹಾಕಿದ್ದಾನೆ. ಏನ್ ಹೇಳ್ತಿದ್ದೀರ ನೀವು? ನಾನು ಮೊದಲೇ ನಿಮಗೆ ಹೇಳಿದೆ ಬೇಡ, ಈ ದುಷ್ಟರ ಸಹವಾಸ ನಮಗೆ ಬೇಡ ಅಂತ. ನನ್ನ ಮಾತು ಕೇಳಿದೆ ಚಳುವಳಿ ಚಳುವಳಿ ಅಂತ ಇದೇನ್ ಮಾಡ್ಕೊಟ್ಬಿಟ್ರಪ್ಪ. ಈಗ ನಾವು ಕಷ್ಟದಲ್ಲಿ ಇದ್ದೀವಿ ಅಂತ ಅಂದ್ರೆ ಯಾರಾದ್ರೂ ಜನ ನಮ್ಮ ಹತ್ರ ಬರ್ತಾರ? ಯಾರು ಬರ್ತಾರೆ ಅಪ್ಪಾಜಿ? ಯಾರು ಬರ್ತಾರೆ? ಚಿಂತಿಸಬೇಡ, ನಾನಿರುವೆನಲ್ಲ. ಸಾಧನೆ ಹಾದಿಯಲ್ಲಿ ನಡೆಯವರಿಗೆ ಧರ್ಮ ಸಂಕಟಗಳು ಬರುವುದು ಸರ್ವೇಸಾಮಾನ್ಯ. ಗೊಡ್ಡು ಬೆದರಿಕೆಗಳಿಗೆಲ್ಲ ಅಂಜಬಾರದು. ಆ ನಾಗೇಶ್ವರರಾವ್ ಏನು ಹೇಳಿದ? ಹರೀಶ, ನಾನು ಆ ದುಷ್ಟರ ದರ್ಪಕ್ಕೆ ಅಂಜಿಲ್ಲ, ಆದರೆ ನಾನು ಸಾಕಿದ ಗಿಣಿಯೇ ನನ್ನ ಹೃದಯವನ್ನೇ ಕುಕ್ಕಿ ಕುಕ್ಕಿ ತಿನ್ನುವಾಗ ಹತ್ತಾಗಿ ನಿಂತಿದೆ. ನಾನು ಬೆಳೆಸಿದ ಸಸಿ ಹೂ ಬಿಡುವುದು ಅಥವಾ ಮುಳ್ಳಾಗುವುದು ಎಂದು ಮೊಳಕೆಯಲ್ಲಿ ಅರಿತಿದ್ದರೆ ಈಗ ಈ ಸನ್ನಿವೇಶವೇ ಬರುತ್ತಿರಲಿಲ್ಲ. ನನ್ನ ಮಗನೇ ನನ್ನ ಬೆನ್ನಿಗೆ ಚೂರಿ ಹಾಕುತ್ತಿದ್ದಾನೆ ಹರೀಶ, ಚೂರಿ. ಅಪ್ಪಾಜಿ, ಪ್ರಶಾಂತ್ ಅಣ್ಣ ಸಿಕ್ಕಿದ್ದ? ಅವನೇನಂತ ಹೇಳ್ದ? ಹೇಳಿ ಅಪ್ಪಾಜಿ, ಹೇಳಿ. ಮಗಳೇ, ನಮ್ಮ ಕುಟುಂಬವನ್ನೇ ಅಳಿಯಲು ಸಿದ್ಧರಾಗಿದ್ದಾನಮ್ಮ ನಿನ್ನಣ್ಣ. ಅವನೀಗ ಗರ್ಭ ಶ್ರೀಮಂತರ ಅಳಿಯನಮ್ಮ. ಅವನಿಗೆ ತಂದೆ ತಂಗಿ ಅಳಿಯ ಯಾರು ಬೇಡ ಅವನಿಗೀಗ. ಅಂದರೆ ಪ್ರಶಾಂತ ನಾಗೇಶ್ವರರಾವನ ಮಗಳನ್ನು ಮದುವೆಯಾಗುತ್ತಾನೆ? ಹೌದಪ್ಪ, ಹೌದು. ನೀವ್ ಯಾಕೆ ಸುಮ್ಮನಿದ್ದೀರಿ ಮಾವ? ಆ ಪ್ರಶಾಂತನಿಗೆ ಬುದ್ಧಿ ಹೇಳಿ ಕರೆದುಕೊಂಡು ಬರಬೇಕಾಗಿತ್ತು. ಹರೀಶ, ನೀನು ಹುಚ್ಚನಿದ್ಯಾ?
ನಾನು ಅವನಿಗೆ ಬುದ್ಧಿ ಹೇಳುವುದೇ ತಂದೆಯ ಕುತ್ತಿಗೆಯನ್ನೇ ಹಿಡಿದು ಹೊರದಬ್ಬುವಷ್ಟರ ಮಟ್ಟಿಗೆ ಬೆಳೆದು ದೊಡ್ಡವನಾಗಿದ್ದಾನಪ್ಪ ನೀ ಬೆಳೆಯ ಮಾವ ವ್ಯಥೆ ಪಡೆದಿರಿ. ನಿಮ್ಮಂತ ದೇವತಾ ಮನುಷ್ಯರನ್ನೇ ಅವಮಾನ ಮಾಡಿದ್ದಾನೆ ಎಂದರೆ ಅವನಿಗೆ ದೇವರು ಒಳ್ಳೆಯದು ಮಾಡುವುದಿಲ್ಲ. ಕಾಲವೇ ತಸ್ಮೇ ನಮಃ. ಇಂಥ ಹೀನ ಕೃತ್ಯಕ್ಕೆ ಅವನಿಗೆ ಕಾಲವೇ ಉತ್ತರ ಕೊಡುತ್ತೆ. ಹರೀಶ, ನನ್ನ ವಿಚಾರ ಏನಾದರೂ ಆಗಲಿ, ನಾನು ಇಂದು ನಾಳೆಯೋ ಬಿತ್ತು ಹೋಗುವ ವೃದ್ಧ ಮರ. ನನಗೆ ಏನಾದರೂ ಆಗಲಿ, ಆದರೆ ಮುಂದೆ ಬಾಳಿ ಬದುಕಬೇಕಾದ ನೀವು ಆ ಕಟುಕರ ಕೈಯಲ್ಲಿ ಸಿಲುಕಿದರೆ ನಾನೇನು ಮಾಡಲಿ? ಆ ರಾಕ್ಷಸ ನಾಗೇಶ್ವರ ನನ್ನ ಮಗಳ ಮೇಲೆ ಕೆಟ್ಟ ಕಳ್ಳು ಹಾಯಿಸಿದ್ದಾನೆ ಹರೀಶ. ಅವನಾಡಿದ ಮಾತು ಕೇಳಿದರೆ ನನ್ನ ಹೃದಯವೇ ಕಿತ್ತು ಬರುತ್ತಿದೆ ಹರೀಶ. ನಾಗೇಶ್ವರರಾವ್, ನಿನ್ನಂತ ವಿಷ ಜಂತನ್ನು ಪ್ರತಾಪದಲ್ಲಿ ಹೊಸಿಕೆ ಹಾಕಿದರೆ ನಿನ್ನ ದೋಷ ಕಣ್ಣು ನಮ್ಮ ಮನೆಯವರಿಗೆ ಬರುತ್ತಿರಲಿಲ್ಲ. ಮಗನೇ ನಾಗೇಶ್ವರರಾವ್, ನಿನ್ನ ಕರ್ಮದ ಮಾಟೆಗಳನ್ನು ಹೆಗಲೇರಿಸಿ ನಿನ್ನನ್ನು ನರಕದ ನಾಡಿಗೆ ತೋಡುತ್ತೇನೆ ಮಗನೇ. ಲಲಿತಾ ದುಃಖಿಸಿದರು. ಆ ಚಾಂಡಲನ ಚರ್ಮವನ್ನು ಸುಲಿದು ತಂದು ನಿನಗೆ ಚಪ್ಪಲಿ ಮಾಡಿಸಿಕೊಡುತ್ತೇನೆ. ಗರ್ಭದಿಂದ ಮೆಟ್ಟಿ ನಿಲ್ಲೋ ಗಂಡು ಗರತಿಯಾಗಿ. ಏ ನಾಗೇಶ್ವರರಾವ್, ಸ್ಮಶಾನದಲ್ಲಿ ಸಿದ್ಧ ಮಾಡಿಕೋ ನಿನ್ನ ಸಮಾಧಿಯನ್ನು. ನನ್ನ ಮಗಳಿಗೆ ಆಸರೆ ಅಂತ ಇರೋದು ನೀನೊಬ್ಬನೇ. ನೀನು ಕೂಡ ಕಟುಕರ ಕೈಯಲ್ಲಿ ಸಿಲುಕಿ ಏನಾದರೂ ಅನಾಹುತವಾದರೆ ಲಲಿತಾಳಿಗೆ ಯಾರಪ್ಪ ದಿಕ್ಕು? ಇಂಥೊಬ್ಬ ಮಗ ಹೃದಯದಲ್ಲಿ ವಿಷ ಹಿಡಿ ಹೋದ. ನೀನು ಕೂಡ ರಾಕ್ಷಸರ ಹತ್ತಿರ ಹೋಗಿ ಏನಾದರೂ ಅನಾಹುತವಾದರೆ ನನ್ನ ಬದುಕೆ ಬಲು ಕಷ್ಟ. ಈ ಸಮಾಜ ಒಂಟಿ ಹೆಣ್ಣನ್ನು ಕಂಡರೆ ಹಸಿದ ನಾಯಿಯ ಹೋಗಿ ಹರಿದು ತಿನ್ನುತ್ತಿವೆ. ಅದಕ್ಕಾಗಿ ನನ್ನದೊಂದೇ ಆಸೆ ಹರೀಶ, ನೀವಿಬ್ಬರು 106 ವರ್ಷ ಸುಖದಿಂದ ಬಾಳಿರಿ. ಅದಕ್ಕಾಗಿ ಆದರೂ ದುಡುಕಬೇಡ ಹರೀಶ, ದುಡುಕಬೇಡ. ಇಲ್ಲ ಮಾವ, ನಾನು ದುಡುಕದಿದ್ದರೆ ನಮಗೆ ಕೆಡುಕು ಗತಿ. ಕಣ್ಣು ಇಲ್ಲದಿದ್ದರೆ ಹೇಗೋ ಬದುಕುತ್ತೇನೆ. ಆದರೆ ನನ್ನ ಮನೆ ಹೆಣ್ಣಿನ ಮೇಲೆ ಕಣ್ಣು ಹಾಕಿದ ಮೇಲೆ ನನ್ನ ಕಣ್ಣು ಹೇಗೆ ಬದುಕಲಿ ಮಾವ? ಹೆಣ್ಣಿನಿಂದಲೇ ರಾಮಾಯಣ ಮಹಾಭಾರತ. ಮಾವ, ಧರ್ಮದ ಕಟ್ಟಿಗ ಚಳಪಿಸಲು ಈಗ ಸರಿಯಾದ ಸಮಯ ಬಂದಿದೆ. ಮಾವ, ನಾನು ಗೆದ್ದು ಬಂದರೆ ಶತ್ರುಗಳ ದುರ್ಮರಣ, ನಾನೇ ಸೋತರೆ ನನ್ನದು ವೀರ ಮರಣ. ಬರ್ತೇನೆ ಮಾವ. ಹರೀಶ್, ಎಲ್ಲು ನನ್ನನ್ನು ಯಾಕೆ ಧರ್ಮ ಸಂಕಟದಲ್ಲಿ ಸಿಲುಕಿಸುತ್ತಿರುವೆ? ನಿನ್ನಲ್ಲಿರುವ ಕೋಪ ನನ್ನಲ್ಲಿ ಇದೆ. ಆದರೇನು ಮಾಡುವುದು? ನನಗೂ ಒಬ್ಬಳು ಮಗಳಿಲ್ಲವೇ? ಈಗ ನಿನ್ನನ್ನು ಅಲ್ಲಿಗೆ ಕಳಿಸಿಕೊಟ್ಟರೆ ನಾನೇ ನನ್ನ ಕೈಯಾರೆ ನನ್ನ ಮಗಳ ಜೀವನವನ್ನು ಹಾಳು ಮಾಡಿದಂತೆ. ಇಷ್ಟಾದರೂ ನೀನು ಹೋಗಲೇಬೇಕು ಎಂದಾದರೆ ನಮ್ಮಿಬ್ಬರ ಹೆಣಗಳನ್ನು ದಾಟಿಕೊಂಡು ಹಾಗೆಲ್ಲ ಮಾತನಾಡಬೇಡಿ ಮಾವ. ನೀವು ಹೇಗೆ ಹೇಳ್ತಿರೋ ಹಾಗೆ ಆಗಲಿ. ಹರೀಶ, ಯಾಕೋ ಏನು ಮನಸ್ಸು ಭಾರವಾದ ಹಾಗಿದೆ. ಆ ಆಗಸದಲ್ಲಿ ದೇವದೂತರು ನಿಂತು ಈ ಜಗದ ಜಂಜಾಟ ಸಾಕು ಬಾಕಂದ ಎನ್ನುವ ಕೂಗು ನನ್ನಂತರಾಳದಲ್ಲಿ ಪ್ರತಿಧ್ವನಿಸುತ್ತಿದೆ. ಯಾಕೋ ಏನು ಆ ಸಾವಿನ ತಾಯಿ ನನ್ನನ್ನು ಕೈ ಬೀಸಿ ಕರೆಯುತ್ತಿದ್ದಾಳೆ. ದಯವಿಟ್ಟು ಅಂತ ಮಾತುಗಳನ್ನು ಆಡ್ಬೇಡಿ, ದಯವಿಟ್ಟು ಅಂತ ಮಾತುಗಳನ್ನು ಆಡ್ಬೇಡಿ ಅಪ್ಪಾಜಿ. ಮಾವ, ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳಬೇಡಿ. ಈ ಸಮಾಜವನ್ನು ತೋಳ ತೆಕ್ಕೆಯಲ್ಲಿ ಎತ್ತಿ ಹಿಡಿದು ಸತ್ಯದ ಹಾದಿಯಲ್ಲಿ ನಡೆಯುವರೇ ನೀವೇ ಹೀಗೆ ಸೇರಿದರೆ ನಮ್ಮಂತ ಕೋಟ್ಯಾಂತರ ಯುವಕರ ಗತಿ. ಮಾವ, ನೀವು ನಿಶ್ಚಿಂತೆಯಿಂದ ದೇವರಿದ್ದಾರೆ. ಹರೀಶ, ನಾಳೆಯ ದಿನಗಳ ಬಗ್ಗೆ ನನಗೆ ನಂಬಿಕೆ ಕಳೆದು ಹೋಗಿದೆ. ಆದ್ದರಿಂದ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ನೀನು ನಡೆಸಿಕೊಡುತ್ತೀಯಾ ಎಂದರೆ ಮಾತ್ರ ನಾನು ಹೇಳುತ್ತೇನೆ. ನೀನು ಕೇಳುವ ಅಗತ್ಯವಿಲ್ಲ ಮಾವ, ಹೇಳಿ, ತಪ್ಪದೆ ನಡೆಸಿಕೊಡ್ತೇನೆ. ಹರೀಶ, ಹಿಂದೆ ಇದೇ ಕ್ಷಣದಲ್ಲಿ ಲಲಿತಾಳನ್ನು ನೀನು ಮದುವೆಯಾಗಬೇಕು, ಇದು ನನ್ನ ಆಸೆ. ಅಪ್ಪಾಜಿ, ಯಾಕೆ ಇಷ್ಟೊಂದು ಅವಸರದ ನಿರ್ಧಾರ?
ಬೇಡವೆಂದು ಹೇಳಬೇಡ ತಾಯಿ. ನಾನು ಬದುಕಿರುವುದರೊಳಗಾಗಿ ನಿಮ್ಮನ್ನು ನವ ದಂಪತಿಗಳನ್ನಾಗಿ ನೋಡಬೇಕೆಂಬ ಆಸೆ. ಅಪ್ಪಾಜಿ, ಮಾವ, ನಾವು ಮದುವೆಯಾಗುವುದೇ ನಿಮಗೆ ಖುಷಿ ತರುವುದಾದರೆ ನಾನು ಈಗಲೇ ಸಿದ್ಧನಿದ್ದೇನೆ. ಲಲಿತಾ, ಕ್ಷಮಿಸಿ ಬಿಡಮ್ಮ ಈ ನಿನ್ನ ತಂದೆಯನ್ನು. 2 ಊರಿನ ಬೀಗರ ಸಮ್ಮುಖದಲ್ಲಿ ನಡೆಯಬೇಕಾಗಿರುವ ಮದುವೆಯನ್ನು ಕೇವಲ 2 ಹೂವಿನ ಹೋರದಲ್ಲಿ ನಿನ್ನ ಮದುವೆಯನ್ನು ಮಾಡಿ ಮುಗಿಸುತ್ತಿದ್ದಾನಮ್ಮ ತಂದೆ. ಅಪ್ಪಾಜಿ, ಮಗಳಿಗೆ ಮಾಂಗಲ್ಯವನ್ನು ಕೂಡ ಕೊಡದ ನತದ್ರಷ್ಟನಮ್ಮ ಈ ನಿನ್ನ ತಂದೆ. ನೀನು ಬಯಸಿದ ಹಾಗೆ ನಿನ್ನಣ್ಣ ಕಟ್ಟಿಸಿದ ಅರಮನೆ ಇಲ್ಲ, ಮದುವೆಯ ಸಡಗರವಂತೂ ಮೊದಲೇ ಇಲ್ಲ. ಹೆಣ್ಣಿನ ಜೀವನದಲ್ಲಿ ಮದುವೆ ಎನ್ನುವುದು ವಿಶೇಷ ನಿಜ. ಆದರೆ ನಿನ್ನ ಆಸೆಯನ್ನೆಲ್ಲ ನಿಶ್ಶೇಷವಾಗಿ ನಾಶ ಪಡಿಸುತ್ತಿದ್ದಾನಮ್ಮ ನಿನ್ನಣ್ಣ. ನನ್ನ ಒಡ ಹುಟ್ಟಿದ ಅಕ್ಕ ತಂಗಿಯರೇ ಕೇಳಿ, ನೀವು ಹುಟ್ಟಿ ಬೆಳೆದ ತವರಿಗೆ ಸರ್ವ ಸಂಪತ್ತು ಸಿಗಲಿ ಎಂದು ದೇವರಲ್ಲಿ ವಿನಂತಿಸಿಕೊಂಡ ವಿನಯ ಸೀರೆಯರು ತಾವೆಲ್ಲ. ಆದರೆ ಲಲಿತಾ, ನೀ ಹುಟ್ಟಿ ಬೆಳೆದ ತವರಿನಲ್ಲಿ ನಿನಗೆ ಬಾಗಿನ ಕೊಡಲು ಯೋಗ್ಯತೆ ಇಲ್ಲದ ಯೋಗ್ಯನಮ್ಮ. ಅಪ್ಪಾಜಿ, ಅಂಥ ಮಾತುಗಳನ್ನ ಯಾಕೆ ಆಡ್ತಿದ್ದೀರಿ ಅಪ್ಪಾಜಿ? ಹೀಗೆ ಆಗುತ್ತಿದೆ ಎಂದು ಯಾವ ಕಲ್ಪನೆಯಲ್ಲಿ ಊಹಿಸಿರಲ್ಲ. ಹೇ ದೇವರೇ, ಹೆಣ್ಣು ಎತ್ತವರ ಶಾಪ ನಿನಗೆಂದು ಬಿಡಲಾರದು. ಸಮಾಧಾನವಾಗಿರಿ ಅಪ್ಪಾಜಿ, ಸಮಾಧಾನವಾಗಿರಿ. ವಿಧಿ ಲಿಖಿತವೇ ಈ ರೀತಿ ಬರೆದಿರಬೇಕಾದ್ರೆ ಅದನ್ನ ತಪ್ಪಿಸ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಎಲ್ಲವೂ ಆ ಭಗವಂತನ ಇಚ್ಛೆಯಂತೆ ನಡಲಿ. ಮದುವೆ ಎಂಬುದು ಆಡಂಬರಕ್ಕೆ ಮಾಡುವ ಕಾರ್ಯಕ್ರಮವಲ್ಲ ಮಾವ. ಅದು 2 ಜೀವಿಗಳ ಒಮ್ಮತದ ಮೇರೆಗೆ ಪಂಚಭೂತಗಳ ಸಾಕ್ಷಿಯಾಗಿ 7 ಹೆಜ್ಜೆ ನಡೆದರೆ ಸಾಕು. ಇನ್ನು ಮಿಗಿಲಾಗಿ ನಮ್ಮಿಬ್ಬರ ಜೀವನಕ್ಕೆ ಆಶೀರ್ವಾದ ಮಾಡುವ ಹಿರಿಯ ಜೀವ ಅಷ್ಟೇ ಸಾಕು ನಮ್ಮ ಮದುವೆ. ನನ್ನ ಮಗಳ ಮದುವೆಗೆ ನಂಟರು ಸಂಬಂಧಿಕರಲ್ಲಿ, ಮದುವೆಯ ಚಪ್ಪರದಲ್ಲಿ ಮೊಳಗಿಸುವ ವಾದ್ಯ ಗೋಷ್ಠಿಗಳಲ್ಲಿ, ಮನೆಯ ಮುಂದೆ ಹಸಿರು ತೋರಣವಿಲ್ಲ, ವಧುವರರ ಬಂಧನಕ್ಕೆ ಪುರೋಹಿತರು ಪಠಿಸುವ ಮಂತ್ರ ಘೋಷಗಳಿಲ್ಲ, ನವ ಜೋಡಿಗೆ ಅರಿಶಿಣವಿಲ್ಲ, ತಾಳಿಯನ್ನು ಸಹ ಕೊಡದೆ ಬರೀ ಅರಿಶಿಣದ ದ್ವಾರದಲ್ಲಿ ನಿನ್ನ ಮದುವೆಯನ್ನು ಮಾಡಿ ಮುಗಿಸುತ್ತಿದ್ದಾನಮ್ಮ. ಅಪ್ಪ, ಅದಕ್ಕೆ ಯಾಕಪ್ಪ ಅಷ್ಟೊಂದು ನೊಂದುಕೊಳ್ತೀಯ? ಹೆಣ್ಣಿಗೆ ನಿಜವಾದ ತಾಳಿ ಅಂದ್ರೆ ಈ ಅರಿಶಿಣ ದಾರ ಅಪ್ಪ, ಈ ಅರಿಶಿಣ ದಾರ. ಉಳಿದವೆಲ್ಲ ಈ ನಾವು ಮಾಡಿಕೊಂಡ ಕಟ್ಟುಪಾಡುಗಳಷ್ಟೇ. ನೀವು ಕೊಡುವ ಈ ಅರಿಶಿಣ ದಾರ ನನ್ನ ಬಾಳಿಗೆ ಬಂಗಾರ ಅಪ್ಪಾಜಿ, ಬಂಗಾರ. ಧಾರ್ಮಿಕತೆ ವೈಭೋಗದ ಮದುವೆ ನಮಗೆ ಬೇಡ. ನೀವು ಒಬ್ಬರಿದ್ದರೆ ನಮಗೆ ಎಲ್ಲ ಸಂಬಂಧಗಳು ಇದ್ದಂತೆ. ನೀವು ಆಡಿದ ಹಿತ ನುಡಿಗಳೇ ನಮಗೆ ಮಂತ್ರಗಳು. ನಿಮ್ಮ ಖುಷಿಯೇ ನಮಗೆ ಸಡಗರ ಮಾವ. ಹರೀಶ, ನಿನ್ನಂತಹ ಅಳಿಯನನ್ನು ಪಡೆದ ನಾನೇ ಪುಣ್ಯಶಾಲಿ. ತೆಗೆದುಕೊಳ್ಳಪ್ಪ ಈ ಹೂವಿನ ಹಾರವನ್ನು. ಲಲಿತಾ, ತೆಗೆದುಕೊಳ್ಳಂಬ ಈ ಹಾರವನ್ನು. ನೀವಿಬ್ಬರು 106 ವರ್ಷ ಸುಖದಿಂದ ಬಾಳಿರಿ. ಆ ದೇವರು ನಿಮಗೆ ಒಳ್ಳೆಯದನ್ನು ಮಾಡುತ್ತಾರೆ. ಅಪ್ಪಾಜಿ, ಈಗಲಾದ್ರೂ ನಿಮ್ಮ ಮನಸ್ಸಿಗೆ ಖುಷಿ ಆಯ್ತಲ್ವೇ? ತುಂಬಾ ಖುಷಿಯಾಯಿತು ಮಗಳೇ. ನನ್ನ ಜೀವನದ ದೊಡ್ಡ ಚಿಂತೆ ಕರಗಿ ಹೋಯಿತು. ಇನ್ನು ಮೇಲೆ ನಾನು ನಿಶ್ಚಿಂತೆಯಿಂದ ಇದ್ದುಬಿಡಿ. ಮಗಳೇ, ಹೇಗೆ ಆಗಲಿ, ನನ್ನ ಮನದ ಆಸೆಯನ್ನು ಈಡೇರಿಸಿದ ಗುರು ರಾಘವೇಂದ್ರರ ಸನ್ನಿಧಿಗೆ ಹೋಗಿ ಬರುತ್ತೇನಮ್ಮ. ಹರೀಶ, ಹೋಗಿ ಬರಲೇನಪ್ಪ? ಆಯ್ತು ಅಪ್ಪಾಜಿ, ಬೇಗ ಹೋಗಿ ಬೇಗ ಬನ್ನಿ. ಹರೀಶ್, ಮಾವ ತನ್ನ ಪಾಲಿನ ಕರ್ತವ್ಯವನ್ನು ಮುಗಿಸಿ ನಿನ್ನನ್ನು ನನ್ನ ವಶಕ್ಕೆ ಕೊಟ್ಟಿದ್ದಾನೆ. ಈಗ ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವುದು ನನ್ನ ಕರ್ತವ್ಯ. ಹರೀಶ್, ಈ ನಿಮ್ಮ ಪ್ರೀತಿಗೆ ನಾನು ಜನ್ಮ ಜನ್ಮಕ್ಕೂ ಚಿರಋಣಿಯಾಗಿರ್ತೀನಿ. ಲಲಿತಾ,
ನಮ್ಮ ಮದುವೆ ಒಂದು ಥರ ಗಾಂಧರ್ವ ವಿವಾಹವಲ್ಲವೇ? ಹೌದು, ಪಂಚಭೂತಗಳ ಸಾಕ್ಷಿಯಾಗೂ ನಮ್ಮಿಬ್ಬರ ಮದುವೆ ಆಯ್ತಲ್ಲ, ನನಗಷ್ಟೇ ಸಾಕು. ಮದುವೆ ಎಂಬ ರಥದಲ್ಲಿ ಸತಿಪತಿಗಳೆಂಬ ಸಾರಥಿಗಳು, ಕಷ್ಟ ಸುಖಗಳೆಂಬ ಅಶ್ವಗಳನ್ನು ಹೊಂದಾಣಿಕೆ ಎಂಬ ಲಗಾಮ ಹಿಡಿದು ಬಾಳೆಂಬ ರಣರಂಗದಲ್ಲಿ ಮುನ್ನಡೆಸಬೇಕು. ಅಂದಾಗ ನಮ್ಮ ಸಂಸಾರಿಕ ಜೀವನ ಸಾರ್ಥಕವಾಗಿದೆ. ಹೌದು, ಕೊನೆವರೆಗೂ ಈ ನನ್ನ ಮನದಲ್ಲಿ ಮನಧರಿಸಿಯಾಗಿರ್ತೀನಿ. ಏನೇನು ಜನ್ಮಕ್ಕೂ ನಿಮ್ಮ ಮನಧರಿಸಿಯಾಗಿರ್ತೀನಿ. ಇಷ್ಟು ಸಾಕಿ? ಅಷ್ಟೇ ಸಾಕ? ಇವತ್ತಿಷ್ಟೇ ಸಾಕು, ಮತ್ತೇನು ಬೇಕು? ಇವತ್ತು ಮೊದಲ ರಾತ್ರಿ ಅಲ್ಲವೇ? ಹೌದೌದು, ಆಸೆ ನೋಡು, ಮೊದಲ ರಾತ್ರಿ ನಿಜ. ಆದ್ರೆ ಕೊಡುವುದಿಲ್ವೇ? ಏನು ಅದೆಲ್ಲ ಈಗಲ್ಲ. ಇನ್ನು ಸ್ವಲ್ಪ ಸಮಯ ಕಳೆದರೆ ರಾತ್ರಿ ಆಗ್ತದೆ. ಮತ್ತೆ ತಡ ಮಾರಾಣಿ. ಮುತ್ತುಗಿತ್ತು ಎಂಬುದು ಅದೆಲ್ಲ ರಾತ್ರಿ ಹೊತ್ತು. ಈಗ ಸದ್ಯಕ್ಕೆ ಅದೆಲ್ಲ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಲಲಿತಾ, ಈ ಗಳಿಗೆ ಎಂತ ವಿಸ್ಮಯ! ಸೂರ್ಯ ಮುಳುಗುತ್ತಾ ಹಳದಿ ಬಣ್ಣವನ್ನು ಪಸರಿಸಿ ಆ ಬಣ್ಣದಲ್ಲೇ ಚಂದ್ರ ಓಕಳಿ ಆಡುತ್ತಾ ತನ್ನ ಬೆಳದಿಂಗಳನ್ನು ಚೆಲ್ಲುತ್ತಾ ಬರುತ್ತಿದ್ದಾನೆ. ಈ ಸಮಯದಲ್ಲಿ ಒಂದು ಪ್ರೇಮ ಗೀತೆಯನ್ನು ಹಾಡಲು ನಶೆ. ಈ ನಾಗೇಶ್ವರ ಆಸ್ಥಾನದಲ್ಲಿ ಬಂಗಾರದ ಕೆನೆ ಹಾಲು ಚೆದರಿದರೆ ಅದು ನನ್ನ ಕಂಗಳಿಗೆ ಮಂಗಳ ದ್ರವ್ಯಗಳ ನಶೆ. ಹರುಷದಿ ಲಕ್ಷ ದೀಪಗಳು ಬೆಳಗುತ್ತಿರುವಾಗ ನನ್ನ ಕ್ರೋಧಾಗ್ನಿಗೆ ದಹಿಸಿ ಕಣ್ಣೀರು ಸುರಿಸಿದರೆ ಅದು ನನ್ನ ಗಾಂಭೀರ್ಯಕ್ಕೆ ದರ್ಪದ ನಸೆ. ಇತಿಹಾಸ ಗರ್ಭದಲ್ಲಿ ಶಾಸನ ಉಪನಿಷತ್ತುಗಳು ಹತಾಶವಾಗಿ ಮಲಗಿದರೆ ಅದು ನನ್ನ ಅಟ್ಟಹಾಸದ ನಶೆ. ಜಗದ ನಶೆಗಳೆಲ್ಲ ಈ ನಾಗೇಶ್ವರ ರಾವನ ಕೈವಶವಾಗಿದೆ. ಆದರೆ ಲಲಿತ ಎಂಬ ಮೋಹಕ ತಾರೆಯ ನಶೆಯನ್ನು ಇನ್ನೂ ದಕ್ಕಿಸಿಕೊಳ್ಳಲು ಆಗಲಿಲ್ಲವಲ್ಲ. ಆಕೆ ಸಲುವಾಗಿ ಇಷ್ಟ ಕೂತರಾಗಿರಿ. ನೀವು ಹೋದ್ರು ಸಾಕು ಅಂತ ಹೆಣ್ಮಗಳನ್ನು ಒಂದು ನೂರ್ತೀನಿ ಮುಂದ. ಶೆಟ್ಟಿ, ನೂರಾರು ವಜ್ರದ ಗಡಿಯೇ ತುಂಬಿರಲಿ, ಇದರಲ್ಲಿ ಕೊಯ್ನೂರು ವಜ್ರವೇ ಶ್ರೇಷ್ಠ. ಯಾಕೆ ಹೇಳು? ಅದರ ವೈಶಿಷ್ಟ್ಯವೇ ಅಂತದ್ದು. ಎಂತ ಹೆಣ್ಣುಗಳು ಇರಲಿ, ಲಲಿತರ ಚಿತ್ರದ ಮುಂದೆ ಎಲ್ಲವೂ ಶೂನ್ಯ. ಏನಂತೀಯ ವಿಕ್ರಮ್? ಹೌದು ಸೌಕರ್ಯ,
ಇಷ್ಟಪಟ್ಟ ಹೆಣ್ಣುಗಳಿಗೋಸ್ಕರ ರಾಜ್ಯಗಳನ್ನೇ ಪಣಕ್ಕಿಟ್ಟ ದೊಡ್ಡ ಇತಿಹಾಸವೇ ಇದೆ. ಅದರಲ್ಲೂ ನೀವು ಆಡುತ್ತಿರುವ ಆಟ ಹೊಸದಿನಲ್ಲ ಬಿಡಿ. ನೀವು ಬಯಸಿದ ಹೆಣ್ಣು ನಿಮಗೆ ದಕ್ಕಲಿ ಎನ್ನುವುದೇ ನನ್ನ ಆಸೆ. ಗುಡ್ ವಿಕ್ರಮ್, ಸ್ನೇಹಿತರೆಂದರೆ ನೀನೇ. ಆ ಬಡವ ಶಂಕರಣ್ಣ ತನ್ನ ಮಗಳನ್ನು ಆ ಹರೀಶನಿಗೆ ಕೊಟ್ಟು ಮದುವೆ ಮಾಡಿಸಲು ನಿರ್ಧರಿಸಿದ್ದಾನೆ. ಹೇಗಿದ್ದರೂ ಅವನ ಮಗ ಪ್ರಶಾಂತ್ ನನ್ನ ಮನೆಯ ಅಂಜಿನ ಆಸೆಗಾಗಿ ನೇತ್ತಿನ ನಾಯಿಯಾಗಿದ್ದಾನೆ. ಇನ್ನೇನಿದ್ದರು ಆ ಮುದಿಯ ಶಂಕರಣ್ಣನನ್ನು ಕೊಂದರೆ ಆ ನನ್ನ ಕನಸಿನ ರಾಣಿ ಲಲಿತಾ ನನ್ನವಳಾಗುವುದರಲ್ಲಿ ಸಂದೇಹವೇ ಇಲ್ಲ. ಸೌಕರ್ಯ ಕಟ್ಟುಕತೆ ಕಟ್ಟಿ ಸ್ವರ್ಗವನ್ನೇ ಸೃಷ್ಟಿಸಬಲ್ಲೆ, ಅದೇ ಸುಳ್ಳು ಕತೆ ಕಟ್ಟಿ ನರಕದ ಹಾದಿಯನ್ನು ತೋರಿಸಬಲ್ಲೆ. ಈ ವಿಕ್ರಮನ ತಲೆಯಲ್ಲಿ ಸಾಕಷ್ಟಿದೆ. ನೀವು ಎಸೆದರೆ ಸಾಕು, ಆ ಲಲಿತಾಳನ್ನು ಹೊತ್ತು ತಂದು ನಿಮ್ಮ ಬೆಡ್ರೂಮಿಗೆ ಹಾಕುತ್ತೇನೆ. ಹುಟ್ಟಿನ ಬದ್ಮಾಸನ ಮಕ್ಕಳೇ, ಅದೇ ಬೆಡ್ರೂಮಿನಲ್ಲಿ ನಿಮ್ಮ ರಕ್ತದ ಓಕಳಿಯನ್ನು ಆಡುತ್ತೇನೆ. ನಿಮ್ಮ ಪಾಪದ ಪಕ್ಕ ಪಕ್ಷಿಯನ್ನು ಕೊಂದು ನ್ಯಾಯ ದೇವತೆಗೆ ಬಲಿ ಕೊಡುವ ಸಮಯ ಒದಗಿ ಬಂದಿದೆ. ಸಿದ್ಧರಾಗಿ ನನ್ನ ಬಂದೂಕಿನ ಗುಂಡಿಗೆ ಎದೆ ಒಡ್ಡಿ. ಹರೀಶ್, ನಮ್ಮಂತ ದೊಡ್ಡವರನ್ನು ಕೆಣಕಿ ಕೈ ಸುಟ್ಟುಕೊಳ್ಳಬೇಡ. ನಾನು ಹೇಳಿದಾಗೆ ಕೇಳು, ರಾಜ್ಯನಾಗಿ ಬೆರೀತೀಯ. ದೊಡ್ಡವರು ಯಾವ ಲೆಕ್ಕದಲ್ಲಿ ದೊಡ್ಡವರು? ನೀವು ಪಾಪದಲ್ಲಿ ದೊಡ್ಡವರು. ಬಡ ಹೆಣ್ಣು ಮಕ್ಕಳ ಶೀಲವನ್ನು ಲೂಟಿ ಮಾಡುವುದರಲ್ಲಿ ದೊಡ್ಡವರು. ಬಡ ರೈತರ ದುಡ್ಡಿನಲ್ಲಿ ಅರಮನೆ ಕಟ್ಟಿಸಿಕೊಂಡು ಸಮಾಜ ಸೇವಕರಂತೆ ಗೋಮುಖ ವ್ಯಾಘ್ರದ ವೇಷ ಧರಿಸುವುದರಲ್ಲಿ ದೊಡ್ಡವರು. ಉಳಿದದರಲ್ಲಿ ನೀವು ನಾಲಾಯಕಗಳು. ಬೇಡ ಹರೀಶ್, ತುಂಬಾ ಚೆನ್ನಾಗಿ ಮಾತನಾಡ್ತೀಯ. ಯಾವುದಾದ್ರೂ ಚುನಾವಣೆಯಲ್ಲಿ ನಿನ್ನನ್ನು ಮಾತನಾಡಲು ಆಹ್ವಾನಿಸುತ್ತೇನೆ. ಅದನ್ನು ಬಿಟ್ಟು ಅವರು ಸಲಾಮ್ ಹೊಡೆದು ನಿನಗೆ ಓಟು ಹಾಕುತ್ತಾರೆ. ಅದನ್ನು ಬಿಟ್ಟು ಇಲ್ಲಿ ಯಾರು ನಿನ್ನ ಮಂಕು ದಿನಗಳು ಯಾರು ಇರುವುದಿಲ್ಲ. ಬೇಡ, ಮೊದಲು ಗನ್ನನ್ನು ಹೇಗೆ ಟ್ರಿಗರ್ ಮಾಡಬೇಕು ಅನ್ನೋದು ಕಲಿತುಕೊಂಡು ಬಾ. ಆಮೇಲೆ ನಮಗೆ ಗುಂಡು ಹಾರಿಸುವಂತೆ. ತಲೆ ಹೇಳಕ್ಕೆ ನನ್ನ ಮಗನೇ, ನಾವು ಗಂಡು ಹಿಡಿಯುವವರಲ್ಲ, ಮಣ್ಣು ಹಿಡಿದು ಬದುಕುವವರು. ನಿಮ್ಮಂತ ಹುಳಗಳನ್ನು ನಿರ್ನಾಮ ಮಾಡಲು ಇಂದು ರಿವಾಲ್ವರ್ ಬಾರ್ ಹಿಡಿದು ಬಂದಿದ್ದೇನೆ. ನಿಮ್ಮ ಪ್ರಾಣಗಳನ್ನು ಕೊಂಡೊಯ್ದೇ ಒಯ್ಯುತ್ತೇನೆ. ಅವರ ಪ್ರಾಣ ತೆಗೆಯುವ ಮೊದಲು ನಿನ್ನ ಪ್ರಾಣ ಉಳಿತಿದೋ ಎಂಬುದು ಮೊದಲ ಯೋಚನೆ ಮಾಡು. ಓಹೋ, ಈ ಶ್ರೀಮಂತ ನಾಯಿಗಳ ಜೊತೆ ಸೇರಿ ಅವರಿಗೆ ನಿಯತ್ತು ತೋರಿಸುವ ಇನ್ನೊಂದು ನಿಯತ್ತಿನ ನಾಯಿ. ಶಬಾಸ್, ಮೆಚ್ಚಿದ ಕಣುವ ನಿನ್ನ ಕೆಲಸವನ್ನು. ನಿನ್ನ ತಂದೆ ಮತ್ತು ನಿನ್ನ ತಂಗಿಯನ್ನು ನಾಶ ಮಾಡುವ ಸಂಚು ರೂಪಿಸುವವರಿಗೆ ಪ್ರಾಣ ರಕ್ಷಣೆಗೆ ನಿಂತಿರುವೆಯಲ್ಲ, ಜಗತ್ತೇ ಮೆಚ್ಚಿ ಕೊಂಡಾಡಲಿ ನಿನ್ನಂತ ಮಗನನ್ನು. ಶಭಾಷ್ ಪ್ರಶಾಂತ್, ತುಂಬಾ ಇಷ್ಟವಾಯಿತು ನಿನ್ನ ನೇತು. ನಿನ್ನನ್ನು ನನ್ನ ಅಳಿಯನಾಗಿ ಸ್ವೀಕರಿಸಿದ್ದಕ್ಕೂ ಸಾರ್ಥಕವಾಯಿತು. ಸೌಕರ್ಯ, ಈ ಜಗತ್ತಿನಲ್ಲಿ ಯಾರಿಗೂ ಯಾರಿಲ್ಲ ಅಂತದರಲ್ಲಿ ನನಗೆ ಉದ್ಯೋಗ ಕೊಡಿಸಿ ಮತ್ತೆ ನಿಮ್ಮ ಮಗಳನ್ನು ನನಗೆ ಕೊಡುತ್ತಿದ್ದಾರೆ ಅಂದರೆ ಈ ಜಗತ್ತಿನಲ್ಲಿ ನನ್ನಂತ ಪುಣ್ಯವಂತ ಯಾರು ಇಲ್ಲ. ಈಗಲೇ ಆದ್ಯ ಕೊಟ್ಟರೆ ಇಲ್ಲೇ ಇವನಿಗೆ ಗುಂಡು ಹಾರಿಸುತ್ತೇನೆ. ಗುಂಡು? ಏ ಸಡ್ಡ, ನಿನ್ನಂತ ಸಂಡನ ಗುಂಡಿಗೆ ಹೆದರುವ ಗಂಡು ನಾನಲ್ಲ. ಲೇ ಪಾಪಿಗಳೇ, ನಮ್ಮ ಭರತ ಭೂಮಿ ನೆಲೆ ನಿಂತಿರುವುದೇ ಮಾಂಗಲ್ಯ ಎನ್ನುವ ದೈವ ಲೀಲೆಯ ಮೇಲೆ. ಅಂತ ಮಾಂಗಲ್ಯವನ್ನು ತುಚ್ಛವಾಗಿ ತಗಲಿದ್ದೀರಿ ಎಂದಾದರೆ ಬಹುಶಃ ನಿಮ್ಮ ತಾಯಿ ತಾಳಿ ಇಲ್ಲದೆ ಕಂಡವರ ಜೊತೆ ಸೆರಗ ಹಾಸಿ ನಿಮ್ಮನ್ನು ಹೆತ್ತಿರಬೇಕು. ಮತ್ತೆ ಬರ್ತೇನೆ ನಿಮ್ಮ ಪ್ರಾಣಗಳನ್ನು ಚೆಂಡಾಡಲು. ಹರೀಶ್, ಹೋಗು 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 ಬಡ ಬೇಕಾರಿ ಹಸುಳೆ. ನಿನ್ನನ್ನು ಹೊಸಕ್ಕೆ ಹೋಗದೆ ಕಳಿಸಿಕೊಟ್ಟಿದ್ದು ನಮ್ಮ ಭ್ರಮೆ ಎಂದುಕೊಂಡಿರುವೆಯಾ? ಬೇಕಾರಿ ನಾಯಿ,
ನೀನು ಮನೆಗೆ ತಲುಪುವುದರೊಳಗಾಗಿ ನಿನ್ನ ಮಾವನ ಪ್ರಾಣವನ್ನೇ ಹಾರಿಸಿ ಲಲಿತಳನ್ನು ನನ್ನ ಶಯನಗೃಹಕ್ಕೆ ಕರೆತರದಿದ್ದರೆ ನಾನು ಖಳನಾಯಕನಾಗಿದ್ದುದಕ್ಕೂ ಏನು ಸಾರ್ಥಕ? ಆ ವಿಕ್ರಮ್ ಹೊರಡು, ಆ ಮುದಿ ನಾಯಿಯನ್ನು ಕೊಂದು ಲಲಿತಳನ್ನು ಎಳೆದುಕೊಂಡು ಬಾ ನನ್ನ ಅರಮನೆಗೆ. ನಿಮ್ಮ ಕೆಲಸವಾದಂತೆ ಸೌಕರ್ಯ. ಕ್ಷಣ ಮಾತ್ರದಲ್ಲಿ ಆ ಕೆಲಸವನ್ನು ಮುಗಿಸಿ ನಿಮಗೆ ಫಲಿತಾಂಶವನ್ನು ತಿಳಿಸುತ್ತೇನೆ. ಕೆಲಸ ಮಗುವಿನ ಮಾಡಿ ಮುಗಿಸ್ಬಿಡ್ತಾರೆ ಅವರು. ಹೌದು ಶೆಟ್ಟಿ, ಬ್ಯಾಂಕಿನ ವ್ಯವಹಾರವನ್ನೇ ಮರೆತು ಬಿಟ್ಟಿದ್ದೇವೆ. ನಡೆ ಹೋಗೋಣ. ಆ ವಿಕ್ರಮ್, ನಾನು ಹೇಳಿದ ಕೆಲಸವನ್ನು ಬಲು ಹುಷಾರಿಂದ ಮಾಡು. ನಾನು ಬರುತ್ತೇನೆ. ಆಯ್ತು, ನೀವು ಹೇಳಿದ ಕೆಲಸ ತಪ್ಪದೇ ಮಾಡುತ್ತೇನೆ. ಶೆಟ್ಟಿ, ಹೋಗೋಣ. ಹುಷಾರ್ ಲೇ ಹುಷಾರ್ ಹೇಳುವ ಮುದಿ ಕಿಶೋರ, ನಿನ್ನ ಮುದಿ ಕೆವಲಿಗೆ ಆ ಚಂದ್ರೋದಯದಲ್ಲಿ ಅರಳಿದ ಲಲಿತಾ ಬೇಕಾ? ಕೊಡುತ್ತೇನೆ. ಆ ಲಲಿತಾ ಎಂಬ ಸೀಲದ ಹಣ್ಣನ್ನು ಕಚ್ಚಿ ಕಚ್ಚಿಯಾಗಿ ತಿಂದು ನಿನಗೆ ಕೊನೆಯಲ್ಲಿ ಸಿಪ್ಪೆ ಬೀಸುತ್ತೇನೆ. ನಿನ್ನ ಕುತಂತ್ರವನ್ನು ಅರಿಯದ ಮೂಢ ನಾನಲ್ಲ. ನೀನು ಕಲ್ಪಿಸಿಕೊಂಡಿರಬೇಕು ಆ ಲಲಿತಾಳನ್ನು ನಿನ್ನವಳನಾಗಿ ಮಾಡಿಕೊಂಡು ಆ ಎಂಜಲು ನಾಯಿ ಪ್ರಶಾಂತನನ್ನು ನಿನ್ನ ಮನೆಯ ಗೆಸ್ಟ್ ಹೌಸ್ ಮಾಡಿಸಿಕೊಂಡು ನೀ ಮಾಡಿಸಿದ ಬ್ಯಾಂಕಿನಲ್ಲಿ ಅವ್ಯವಹಾರ ಮತ್ತು ಕೊಲೆಗಳನ್ನು ನನ್ನ ತಲೆ ಮೇಲೆ ಹೇರಿ ನೀನು ರಾಜ ದರ್ಬಾರ್ ನಡೆಸಬೇಕೆಂದಿರುವೆ ಮಗನೇ. ಈ ನಾಟಕದ ಸೂತ್ರಧಾರ ಈ ವಿಕ್ರಮ್ ಸರ್ದಾರ. ನಿನ್ನ ಮಗಳ ಕಥೆಯು ಮುಗಿದ ಹಾಗೆ. ಇನ್ನು ಹೊಸ ಹೆಣ್ಣಿನ ಸವಿರಿಚು ಸವಿದೆ ಬಹಳ ದಿಗ್ವಿಜಯವಾಯಿತು. ವೇಟ್ ಲಲಿತಾ, ವೇಟ್ ಅಂಡ್ ಸಿ. ಗುಡ್ ಬಾಯ್. ಸುಪ್ರಿಯ, ನಮ್ದು ಜನಕ್ಕೆ ಅಲ್ಲ ಒಳ್ಳೆ ಬುದ್ಧಿ ಕೊಡ್ಲಿ ಸ್ವಾಮಿ. ನಮ್ದು ಇದೆಯಲ್ಲ ಹಿಂದೂಸ್ತಾನ್, ಫಾರಿನ್ ಅಲ್ಲ ಸ್ವಾಮಿ. ನಂಬುದಕ್ಕೆ ಭಾರತಕ್ಕೆ ಇದೆಯಲ್ಲ ದೊಡ್ಡ ಇತಿಹಾಸ ಇದೆ. ಆದ್ರೆ ನಮ್ದು ದೇಶ ನಾಗರಿಕತೆಗೆ ಹೇಳಿಕೊಟ್ಟ ದೇಶ. ಇಂತಹ ದೇಶದಲ್ಲಿ ನಾನು ಮುಸಲ್ಮಾನ್ ಆಗಿ ಹುಟ್ಟಿದ್ದಕ್ಕೆ ತುಂಬಾ ಹೆಮ್ಮೆ ಪಡ್ತೇನೆ. ಆದ್ರೆ ಏನ್ ಮಾಡುದು ಸ್ವಾಮಿ, ನಮ್ದು ಜನರದು ಸಿಚುಯೇಷನ್ ನೋಡಿದ್ರೆ ನಮಗೆ ತುಂಬಾ ಭಯ ಆಗ್ತದೆ. ಯಾಕೆ ಅಂತೀರಾ? ಬಂದಿದೆಯಲ್ಲ ಭಯ, ಈ ಸ್ಮಾರ್ಟ್ ಫೋನ್ ಸೈತಾನ್. ಈ ಸೈತಾನ್ ಯಾವಾಗ ಬ್ಲಾಸ್ಟ್ ಆಗ್ತದೆ ನಮ್ಮದಕ್ಕೆ ನಹಿ ಮಾಲೂಮ್. ಯಾಕೆ ಅಂದ್ರೆ ಇದು ಚೀನಾದ್ದು ದೇಶದ್ದು ಮಾಲೂಮ್. ಪಾಕಿಸ್ತಾನದ ದೇಶದಲ್ಲಿ ಬಾರ್ಡರ್ಲಿ ಬಾಂಬ್ ಹಾಕ್ತದೆ ಅಂದ್ರೆ ಚೀನಾದ್ದು ದೇಶದ್ದು ಡೈರೆಕ್ಟ್ ಆಗಿ ಮನೆಗೆ ಪಾರ್ಸಲ್ ಮಾಡ್ತದೆ. ಅರೇ ಭಗವಾನ್, ಇದು ಎಂತ ಕಾಲ ಅಂತೀರಾ? ನಮ್ದು ಚಿಕ್ಕ ಮಕ್ಕಳಿಗೆ ಅಂಡರ್ವೇರ್ ಹಿಡಿದಿದ್ರು ಪರವಾಗಿ, ಆದ್ರೆ ಆಂಡ್ರಾಯ್ಡ್ ಮೊಬೈಲ್ ಬೇಕು ಭಯ. ಚಿಕ್ಕದು ಮಕ್ಕಳದು ಮಾಡೋದು ಬಿಟ್ಟು ಇನ್ನುಳಿದಿದ್ದು ಎಲ್ಲ ಫೇಸ್ಬುಕ್, ವಾಟ್ಸಾಪ್ ದುನಿಯಾನೇ ಇದೆ ಸ್ವಾಮಿ. ಇದ್ರಾಗೆ ನಿಮ್ಮದಕ್ಕೆ ಡೌಟ್ ಬಂದಿರುತ್ತೆ, ಇವನು ಯಾಕೆ ಮತ್ತೆ ಹಳೆ ವಿಷಯ ಹಾಕಿಕೊಂಡು ಬಂದ ಅಂತ. ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ಅದು ಏನಂದ್ರೆ ಸಂಸಾರಿಯಾಗು ಇಲ್ಲ ಸನ್ಯಾಸಿಯಾಗು ಅಂತ. ಪೈಲೇ ನಮ್ದು ಸಂಸಾರಿ ಆಗೋಕೆ ಟ್ರೈ ಮಾಡ್ತು, ಮಾಡಿ ಮಾಡಿ ನಮ್ದಕ್ಕೆ ಬಾಡಿಯಲ್ಲಿ ಶಕ್ತಿಗೆ ಕಡಿಮೆ ಆಯ್ತು. ಅದಕ್ಕೆ ಬಡಾಲೋ ಜನ ಅಚ್ಚಾಕೆ ಒಂದು ಮಾತು ಹೇಳ್ತು, ಅದು ಏನಂದ್ರೆ ಹೆಣ್ಣು ಹೊಣ್ಣು ಮಣ್ಣು ಇವು ಮೂರದು ಪೀಚೆಗೆ ಹೋಗಬಾರ್ದು ಅಂತ. ಅದಕ್ಕೆ ನಮ್ದು ಇದೆ ಆದಿತ್ತು ಭಯ. ನಮ್ದು ಯುವಕರಿಗೆ ಒಂದು ಮಾತು ಭಯ, ಅದು ಏನಂದ್ರೆ ನಿಮ್ದು ಪೈಲೆ ಏನ್ ಬೇಕಾದ್ರೂ ಮಾಡಿ, ಆದ್ರೆ ಈ ಲವ್ವನ್ನು ಸಹಿತ ಮಾಡಬೇಡಿ. ಯಾಕೆ ಅಂದ್ರೆ ಇದು ಒಂದು ಸಲ ನಮ್ದು ಬಾಡಿಗೆ ಟಚ್ ಆಯ್ತು ಅಂದ್ರೆ ನಮ್ದು ಜೀವನ್ ಛೋಟಾ ಮಟನ್ ಪೀಸ್ ಆಗಿಬಿಡ್ತಾರೆ. ನಮ್ದು ಸ್ಥಿತಿ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ. ಯಾಕೆ ಅಂದ್ರೆ ನಿಮ್ದು ಲೈಫ್ ಫ್ಯೂಚರ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ.
ನಮ್ದು ಡಿಸೈಡ್ ಮಾಡಿಬಿಟ್ಟಿದೆ. ನಮ್ದು ಸನ್ಯಾಸಿ ಜೀವನ ಸ್ಟಾರ್ಟ್ ಆಯ್ತು. ನಮ್ದು ಮಕ್ಕಾ ಮದೀನಾ ಯಾತ್ರೆಗೆ ಹೋಗಿ ಬರ್ತದೆ. ನಿಮ್ದು ಎಲ್ಲರಿಗೂ ನಂಬಿಕೆ ಮೇಲೆ ಆಶೀರ್ವಾದ ಬೇಕು. ಅರೇ ಭಗವಾನ್ ಅಲ್ಲ, ನಂಬಿಕೆ ಮೇಲೆ ಭಾಗ್ಯ ಮಾಡು. ರಾಮನು ನೀನೇ, ರಹೀಮನು ನೀನೇ, ಶ್ಯಾಮನು ನೀನೇ, ಕಾಪಾಡೋ ಮೇಲೆ ಅಲ್ಲ ಭಗವಾನ್. ಇದೇನಿದು ಪ್ರಕಾಶ? ಎಂದಿಲ್ಲದೆ ಎಂದು ಈ ಹೊಂಬರದವನಕ್ಕೆ ನನ್ನನ್ನು ಕರೆದುಕೊಂಡು ಬಂದಿದ್ದೀರಲ್ಲ, ಏನಾದರೂ ವಿಶೇಷವಾದ ದಿನವಿದು? ಹೌದು ಮಧು, ಇವತ್ತು ತುಂಬಾ ವಿಶೇಷ. ಯಾಕೆಂದರೆ ನಿಮ್ಮ ತಂದೆ ನಿಮ್ಮ ಕಂಪನಿಯಲ್ಲಿ ನನಗೆ ಕೆಲಸ ಕೊಡಿಸಿದ್ದಾರೆ, ಮತ್ತು ಅದಲ್ಲದೆ ನಿನ್ನನ್ನು ನನಗೆ ಮದುವೆ ಮಾಡಿ ಕೊಡುತ್ತಾರೆ ಅಂತ ನನಗೆ ಸ್ವರ್ಗವೇ ಸಿಕ್ಕಂತೆ ಭಾಸವಾಗುತ್ತದೆ. ನಿಮ್ಮ ತಂದೆ ಒಪ್ಪಿದರೆ ಸಾಕೆ, ನೀನು ಕೂಡ ಒಪ್ಪಿದರೆ ಮುಂದೆ ಒರೆಯಬಹುದು. ಅದಕ್ಕೆ ನಿನ್ನ ಅಭಿಪ್ರಾಯ ಕೇಳಲು ಈ ಹೂ ಕುಟೀರಕ್ಕೆ ಕರೆದುಕೊಂಡು ಬಂದಿದ್ದೇನೆ. ಮತ್ತೆ ನಿನ್ನ ಅಭಿಪ್ರಾಯ? ಅಭಿಪ್ರಾಯ ಈ ನನ್ನ ಅಭಿಪ್ರಾಯವೇನಾದ್ರೂ ನೀನೀಗ ಕೇಳಿದ್ದೆ ಆದ್ರೆ ಇಲ್ಲೇ ಬಿದ್ದು ಉರುಳಿ ನರಳಾಗಿ ಸತ್ತು ಹೋಗ್ತೀಯ. ಈಗ ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ಮದುವೆ ಆಗ್ತಾ ಇದ್ದೀನಿ ಅನ್ನೋದಕ್ಕೆ ಕಾರಣ ಏನ್ ಗೊತ್ತಾ? ನಿನ್ನ ಮದುವೆ ಆಗಿ ಈ ನನ್ನ ಮನೆಯಲ್ಲಿ ನನ್ನ ಸೇವಕನನ್ನಾಗಿ ಇಟ್ಕೊಂಡು ನನ್ನ ತಂದೆಯ ಸರ್ವಾಸ್ತಿಯನ್ನು ನನ್ನ ಕೈವಶ ಮಾಡಿಕೊಂಡು ಆನಂತರ ನಾನು ನನ್ನ ಪ್ರಿಯತಮ ವಿಕ್ರಮ್ ಹೊರದೇಶಕ್ಕೆ ಹಾರಿಕೊಂಡು ಹೋಗ್ತೀನಿ. ಆದರೆ ಅದು ಆಮೇಲೆ, ಅದಕ್ಕಿಂತ ಮುಂಚಿತವಾಗಿ ಈ ನನ್ನ ಸೌಂದರ್ಯದ ದಾಸನನ್ನಾಗಿ ನಿನ್ನನ್ನ ಮಾಡ್ಕೋಬೇಕು. ಅದೇನು ಹೇಳ್ತಾರಲ್ಲ ಹಿರಿಯರು, ಹೆಣ್ಣು ಮಾಯೆ ಗಂಡು ನಾಯಿ ಅಂತ. ಆ ಮಾತನ್ನ ನಾನು ಎಂದು ಸತ್ಯ ಮಾಡ್ತೇನೆ. ಹಲೋ ಮಧು, ಏನು ವಿಚಾರ ಮಾಡುತ್ತಿರುವೆ? ಯಾಕೆ ಈ ಬಡವ ನಿನಗೆ ಇಷ್ಟ ಇಲ್ಲವೇ? ಚೇಚೆ, ಹಾಗೇನೂ ಇಲ್ಲ. ನೋಡಿ, ನಮ್ಮ ತಂದೆ ಒಪ್ತೇನೆ, ನನ್ನ ಒಪ್ಪಿಗೆ. ಆದ್ರೆ ನನ್ನದೊಂದು ಷರತ್ತು. ಷರತ್ತೆ? ಅದು ಏನು ಹೇಳು ಮಧು, ನಿನಗೋಸ್ಕರ ಏನು ಬೇಕಾದ್ರೂ ಮಾಡುತ್ತೇನೆ. ನೋಡಿ, ಈವರೆಗೂ ಕೂಡ ಎಂದಿಗೂ ನಾನು ಹೊರಗಿನವರ ಒಂದು ಅನುಕಂಪದಿಂದ ಬದುಕಿದವಳಲ್ಲ. ನಾನು ಕೇಳಿದ್ದನ್ನ ನನ್ನ ತಂದೆ ಎಂದು ಇಲ್ಲ ಅಂತ ಅಂದಿಲ್ಲ. ಹೀಗಿರ್ಬೇಕಾದ್ರೆ ನಾನು ಮದುವೆ ಆಗಿ ನಿನ್ನ ಮನೆಗೆ ಎಂದಿಗೂ ಬರೋದಿಲ್ಲ. ನೀನು ನನ್ನ ಮನೆಗೆ ಬಂದು ಇರ್ತೀನಿ ಅನ್ನೋದಾದ್ರೆ ಈ ಮದುವೆಗೆ ಯಾವುದೇ ರೀತಿಯ ಅಡ್ಡಿ ಆತಂಕವಿರೋದಿಲ್ಲ. ಮಧು, ನನ್ನ ಕುಟುಂಬವನ್ನೇ ದೂರ ಮಾಡಿಕೊಂಡು ಬಂದಿರುವ ನಾನು, ನನಗೆ ಬಂಧು ಬಳಗ ಎಲ್ಲವೂ ನೀನೆ. ನೀನು ಮದುವೆಯಾದ ಮೇಲೆ ನಮ್ಮ ಮನೆಗೆ ಬರೋದಿಲ್ಲ ತಾನೆ? ಬೇಡ ಬಿಡು, ಆ ಹಾಳು ಮನೆಯಲ್ಲಿ ಏನಿದೆ? ಮಧು ಮಾರಾಣಿಯರ ಮನೆಯಲ್ಲಿ ಸುಖವಾಗಿ ಸಂಸಾರ ಮಾಡೋಣ. ಸಂಸಾರ? ಯು ಬ್ಲಡಿ ಫೂಲ್! ನನ್ನ ತಂದೆ ನೀಗೊಂದು ಮೋಸದ ಬಲೆಯನ್ನ ಹಿಡಿದಿದ್ದಾನೆ. ಆ ಬಲೆಯಲ್ಲಿ ಬಿದ್ದಿರುವ ಪ್ರಾಣಿ ಕಣೋ ನೀನು. ಹಲೋ ಮಧು ಮಾರಾಣಿ, ಏನು ಯೋಚನೆ ಮಾಡುತ್ತಿರುವೆ? ಏನೂ ಇಲ್ಲ. ಮುಂದೆ ಮದುವೆ ಆದ್ಮೇಲೆ ಈ ನಮ್ಮ ದಾಂಪತ್ಯದ ಜೀವನ ಹೇಗಿರುತ್ತೆ ಅಂತ ಈಗಲೇ ಹಾಗೆ ಸುಮ್ಮನೆ ಕಲ್ಪಿಸ್ಕೊಳ್ತಾ ಇದ್ದೆ ಅಷ್ಟೇ. ಹೌದಾ ನನ್ನ ಬಾಳ ಸಂಗಾತಿ? ನಾನು ಕೂಡ ತುಂಬಾ ಉತ್ಸುಕನಾಗಿ ಕಾಯ್ತಾ ಇದ್ದೇನೆ ನಮ್ಮ ಮಧು ಚಂದ್ರಮಗೆ. ನೋಡಿ, ಅದಕ್ಕಿಂತ ಮೊದಲಾಗಿ ನನ್ನದೊಂದು ಷರತ್ತು ಇದೆ. ಷರತ್ತೆ? ಅದು ಏನು ಹೇಳು ಮಧು, ಆ ಷರತ್ತನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ. ನೋಡಿ, ನಮ್ಮ ಮದುವೆ ಆದ ತಕ್ಷಣ ಆ ನಿನ್ನ ತಂದೆ ಮತ್ತು ತಂಗಿಯನ್ನ ಮನೆಯಿಂದ ಹೊರಗಟ್ಟಬೇಕು. ಇದು ನಿನ್ನಿಂದ ಸಾಧ್ಯನಾ? ಮಧು, ಇದು ಸ್ವಲ್ಪ ಕಷ್ಟದ ಕೆಲಸ. ನಮ್ಮ ತಂದೆಗೆ ಬೆನ್ನೆಲುಬಾಗಿ ಹರೇಶ ನಿಂತಿದ್ದಾನೆ. ಅವನು ಇರುವವರೆಗೂ ನಾನು ಏನು ಮಾಡಲು ಸಾಧ್ಯವಿಲ್ಲ. ಆ ಹರೀಶ ಇದ್ರೆ ಈ ನನ್ನ ಕನಸುಗಳೆಲ್ಲ ನುಚ್ಚು ನೂರಾಗಿ ಹೋಗ್ತವೆ. ಅದಕ್ಕೆ ನಾನೀಗೇನ್ ಮಾಡ್ಬೇಕು? ಈ ಪ್ರಶಾಂತನ ಸಂಸಾರ ಸರ್ವನಾಶವಾಗ್ಬೇಕು. ಈ ಊರಿನಲ್ಲಿರುವ ಬ್ಯಾಂಕಿನ ಹಣ ಎಲ್ಲ ನನ್ನ ತಂದೆಯ ಪಾಲಾಗುತ್ತೆ. ನನ್ನ ತಂದೆಯ ಪಾಲಾದ ಹಣ ಎಲ್ಲ ನನ್ನ ಮತ್ತು ವಿಕ್ರಮ್ನ ಪಾಲಾಗುತ್ತೆ. ಇದಕ್ಕೆಲ್ಲ ಏನಾದ್ರೂ ಮಾಡಿ ವಿಕ್ರಮ್ನಿಂದ ಒಂದು ಒಳ್ಳೆ ಪ್ಲಾನ್ ಮಾಡಿಸ್ಬೇಕು. ಮಧು, ಏನು ವಿಚಾರ ಮಾಡುತ್ತಿರುವೆ? ಏನಿಲ್ಲ ಬಿಡಿ, ಅದಕ್ಕೆಲ್ಲ ನಾನೇ ಒಂದು ಪ್ಲಾನ್ ಮಾಡ್ತೇನೆ. ನಿನ್ನಿಷ್ಟವೇ ನನ್ನಿಷ್ಟ. ಅಬ್ಬಬ್ಬ, ನಿಮ್ಮಂಥವ್ರನ್ನ ಪಡಿಬೇಕಾದ್ರೆ ನಾನು ಅದೆಷ್ಟಿಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಏನೋ. ನನಗಾಗಿ ನೀವು ಅದೇನೆಲ್ಲ ತ್ಯಾಗ ಮಾಡೋದಕ್ಕೆ ನಿಂತಿರುವ ತ್ಯಾಗಮಯಿಗಳು. ನಿಮ್ಮನ್ನ ಪಡೆದ ನಾನೇ ಧನ್ಯಳೆ. ಮಧು, ನಿನ್ನದು ದೊಡ್ಡ ಗುಣ. ಬೀದಿಯಲ್ಲಿ ಬಿದ್ದ ಕಿರುಕನನ್ನು ಕರೆ ತಂದು ಸಿಂಹಾಸನದ ಮೇಲೆ ಕೂರಿಸಿ ನನ್ನನ್ನು ರಾಜನನ್ನಾಗಿ ಮಾಡಿದೀಯ. ಇದಕ್ಕೆ ನಿಮ್ಮ ತಂದೆ ನಾಗೇಶ್ವರವರೆಗೂ ನಾನು ಎಂದು ಚಿರಋಣಿಯಾಗಿರುತ್ತೇನೆ.
ಛೇ 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 ರೀ, ಏನ್ರಿ ನೀವು ಎಷ್ಟೆಲ್ಲ ಹೊಗಳ್ತಾ ಇದ್ದೀರಲ್ಲ. ನೋಡಿ, ಈ ಹೊಗಳಿಕೆನ ಇಲ್ಲೇ ಬಿಟ್ಬಿಡಿ. ಈ ನಿಮ್ಮ ಹಣೆ ಬರದಲ್ಲಿ ಹೀಗಾಗ್ಬೇಕು ಅಂತ ದೇವರು ಬರ್ತಿರ್ಬೇಕಾದ್ರೆ ಅದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ, ಹೌದಲ್ವಾ? ಈಗ ಅದನ್ನೆಲ್ಲ ಬಿಟ್ಟಾಕಿ ಯಾವಾಗಲೂ ಈ ನಿಮ್ಮ ಬಡತನ ಎನ್ನುವ ಕಾದಂಬರಿ ಓದೋದನ್ನ ಬಿಟ್ಟು ಸಿರಿ ಸಂಪತ್ತಿನ ಸುಪ್ಪತ್ತಿಗೆಯಲ್ಲಿ ಈಜಾಡುತ್ತಾ ಅರಮನೆಯ ಅಂತರದಲ್ಲಿ ಬೆಳೆದಿರುವ ಈ ನನ್ನ ಮೇಲೆ ಕಣ್ಣು ಹಾಯಿಸಿದ್ರೆ ಈ ನಿಮ್ಮ ಹರೆಯ ಏನು ಹುಕ್ಕಿ ಹರಿದು ಹೋಗೋದಿಲ್ಲ. ಕ್ಷಮೆ ಇರಲಿ ಮಧು. ಸಿರಿತನ ಸಿಕ್ಕ ಅಬ್ಬರದಲ್ಲಿ ಕಣ್ಣ ಮುಂದೆ ಮಿಂಚುತ್ತಿರ ವಜ್ರವನ್ನು ಕಂಡು ಸಹ ನಾ ಕುರುಡನಂತೆ ನನ್ನದ ಲೋಕದಲ್ಲಿ ಪರಿತಪಿಸುತ್ತಿದ್ದೇನೆ. ನೀನು ಸೌಂದರ್ಯದಲ್ಲಿ ಸಾಟಿಲ್ಲದ ಹೆಣ್ಣು, ನೀನು ಸರಳ ಸುಂದರಿ ಅಂತೂ ಅಲ್ವೇ ಅಲ್ಲ. ನಿನ್ನ ಕಣ್ಣಂಚಿನ ಒಂದೇ ನೋಟದಲ್ಲಿ ಮರಳು ಮಾಡುವ ವಿರಳ ಸುಂದರಿ ನೀನು. ಮದನ ಮನೋಹರಿಗೆ ಮಸ್ತರ ಪಡುವಂತ ಛಲವು ನಿನ್ನದು. ವದನದ ಹಾದ ಬೆಳಕಿನಲ್ಲಿ ನೋಡುವಂತ ಒಲವು. ಇದೇನಿದು ಪ್ರಶಾಂತ್, ನಿಮ್ಮಲ್ಲಿ ಕೂಡ ಒಬ್ಬ ಕವಿ ಇದ್ದಾನೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆ ಹುಣ್ಣಿಮೆ ಚಂದ್ರನಂತೆ ನೀವು ಹೊಗಳಿದ ಮಾತನ್ನ ಕೇಳಿ ನಿಜವಾಗ್ಲೂ ನಾನಂತೂ ನಾಚಿ ನೀರಾಗಿ ಹೋದೆ. ನೋಡಿ, ಆ ತಂಪಾಗಿ ಬೀಸುತ್ತಿರುವ ಆ ತಂಗ, ನಗುತ್ತಿರುವ ಆ ಚಂದಿರ, ಇನ್ನು ಸುಪ್ರಭಾತದಂತೆ ಕೂಗುತ್ತಿರುವ ಆ ಹಕ್ಕಿ ಪಕ್ಷಿಗಳು, ಇದನ್ನೆಲ್ಲವನ್ನ ಕೇಳ್ತಾ ಇದ್ರೆ ಈ ರೀತಿ ನನ್ನನ್ನು ನೋಡ್ತಾ ಸುಮ್ಮನೆ ನಿಂತಿರ್ತೀರೋ ಅಥವಾ ನನ್ನನ್ನ ಮುದ್ದಾಡ್ತೀರೋ? ಮಧು, ಈ ಸುಂದರ ಬಣದಲ್ಲಿ ತುಟಿಗೆ ತುಟಿ ಹೊಲಿದು ಮುತ್ತುಗಳ ವಿನಿಮಯ ಮಾಡಿಕೊಂಡು ಇಡೀ ಹುಣ್ಣಿಮೆ ರಾತ್ರಿ ಉದ್ದಕ್ಕೂ ಮುದ್ದಾಡುತ್ತಾ ಇರಬೇಕೆನಿಸುತ್ತದೆ. ಮುದ್ದಾಡ್ತಿರ್ಬೇಕು ನಿಜ, ಆದ್ರೆ ಸುಮ್ಮನೆ ಅಂದಲ್ಲ, ಹಾಗೆ ಹಾಡುತ್ತಾ ಕುಣಿಯುತ್ತಾ ಮುದ್ದಾಡೋಣ. ಹಾಗೆ ಬಾ ನನ್ನ ಚೆಲ್ವೆ.
ಟ್ಯೂಷನ್ ಬಿಟ್ಟು ಕಳಿಸ್ತೀನಂತೆ, ಆಯ್ತೆ? ಹೌದು, ಶೀಲಾ ಹಾಗೂ ಭರತ್ ಅವರೆಲ್ಲ ಎಲ್ಲಿದ್ದಾರೆ? ಅದು ಟೀಚರ್, ಅವರೆಲ್ಲ ಮನೆಗೆ ಹೋಗಿದ್ದಾರಂತೆ. ಸರಿ, ಆಯ್ತು. ಈಗೇನು ನಿನಗೆ ಪಾಠ ಹೇಳ್ಕೊಡ್ಬೇಕಲ್ಲ, ಒಂದ್ ನಿಮಿಷ ಇರು, ಬಂದೆ. ಸರಿ, ಈಗ ಚಿಕ್ಕದಾಗಿ ಒಂದು ಆಟ ಆಡೋಣ. ನೋಡು, ಇಂಗ್ಲಿಷ್ ನಲ್ಲಿ ನೀನು ವರ್ಡ್ಗಳನ್ನ ಹೇಳ್ತಾ ಹೋಗು, ನಾನು ಅದಕ್ಕೆ ಕನ್ನಡದಲ್ಲಿ ಹೇಳ್ತೀನಿ, ಆಯ್ತಾ? ಹಾಗೆ ಮಾಡೋಣ ಟೀಚರ್. Okay. ಹಾಗಾದರೆ ಒಂದು ವರ್ಡ್ ಹೇಳುತ್ತೇನೆ. ಅಬ್ಸರ್ವೇಷನ್. ನೆಕ್ಸ್ಟ್ ಜಡ್. ಏನಂದೆ? ಜಡ್. ಜಡ್. ಜಡ್ ಫಾರ್ ಜಿಯಲ ಅಂದ್ರೆ ಹುಮ್ಮಸ್ಸು. ನೆಕ್ಸ್ಟ್ ನಾಲಿಗೆ ಹಿಡಿತದಲ್ಲಿ ಚಾಂಡಾಲ. ಹಿಂದೆ ಬಂದಾಗ ನನ್ನ ಗಂಡನ ಕೈಯಿಂದ ಉಗಿಸ್ಕೊಂಡು ಹೋಗಿದ್ದೆ, ನಿನಗೆ ಸಮಾಧಾನ ಆಗ್ಲಿಲ್ವೇ? ಮತ್ತೆ ತಿರುಗಿ ನಮ್ಮ ಮನೆಗೆ ಬಂದಿದೆಯಲ್ಲ, ನಾಚಿಕೆ ಆಗೋದಿಲ್ವೇ ನಿನ್ನ ಜನ್ಮಕ್ಕೆ? ನೋಡು, ನನ್ನ ಗಂಡ ಮನೆಯಲ್ಲಿಲ್ಲ, ಅವನು ಬಂದ ನಂತರ ಬನ್ನಿ, ಹೊರಟು ಹೋಗಿ ಇಲ್ಲಿಂದ. ಹೋಗುತ್ತೇನೆ ಚಿನ್ನ. ನಿನ್ನ ಯಜಮಾನ ಮಾಡಿದ ಸನ್ಮಾನಕ್ಕೆ ಪ್ರತಿಯಾಗಿ ಬಹುಮಾನ ಕೊಡದಿದ್ದರೆ ಹೇಗೆ? ಈ ದಿನ ನಿನ್ನ ಪ್ರಥಮ ರಾತ್ರಿ ಅಲ್ಲವೇ? ಏ ದುಷ್ಟ! ವಾಟ್ ಎ ಬ್ಯೂಟಿ! ಈ ನಿನ್ನ ಸಿಡುಕು ಮುಖದಲ್ಲಿ ನಿನ್ನ ಅದರವನ್ನು ಕಂಡು ನೋಡಿದರೆ ಎಂಥ ಗಂಡಸು ಸುಮ್ಮನೆ ಇರಲಾರ, ಅಂತ ಹರಿಯದ ಹೊನಲು ಸೋಸುತ್ತಿದೆ ನಿನ್ನಲ್ಲಿ. ಏ, ಹೆಚ್ಚಿಗೆ ಮಾತಾಡಿದರೆ ಚಪ್ಪಲಿ ಹರಿದು ಹೋಗುತ್ತೆ. ಆಯ್! ಚಪ್ಪಲಿ ಚಪ್ಪಲಿ ಎಸುವ ನಿರ್ಗತಿಕ ತಬ್ಬಲಿ. ಇವತ್ತು ನಿನಗೆ ಊಹಿಸಲಾರದಂತ ದುರಂತದ ದಿನ. ನಾನಾಡುವ ಮಾತು ನೋಡಿ ತಪ್ಪಿಬ್ಬದಂತೆ ಕಾಣುತ್ತಿರುವೆಯಲ್ಲ, ಏಕೆಂದರೆ ಇವತ್ತು ನಿನ್ನ ಶೀಲ ಹಾಳುವ ದಿನ. ಪಾಪಿ. ಪಾಪ, ಹೊಸದಾಗಿ ಮದುವೆಯಾಗಿರುವ ಹೆಣ್ಣು ನಿನ್ನ ಗಂಡ ಹರೀಶನ ಜೊತೆ ಚಂದ್ರೋದಯದಲ್ಲಿ ಸುಖ ಸಂಸಾರ ಮಾಡಬೇಕೆಂದುಕೊಂಡಿರುವೆಯೇನು? ಎಂತ ವಿಪರ್ಯಾಸ! ಪ್ರಥಮ ರಾತ್ರಿಯ ದಿನವೇ ಪ್ರಣಯದ ಕೈಯನ್ನಾಡಿ ನಿನ್ನ ಜೀವನವನ್ನೇ ಬಿರುಗಾಳಿ ಎಬ್ಬಿಸುತ್ತೇನೆ. ಮುಚ್ಚೆ ಬಾಯ್ನ! ನನ್ನ ಕೊಳಲಿರುವ ತಾಳಿಯನ್ನ ನೋಡಿ ಹೊರಟು ಹೋಗು ಇಲ್ಲಿಂದ. ಹೆಚ್ಚಿಗೆ ಮಾತಾಡಿದ್ಯಾದ್ರೆ ಪರಿಣಾಮ ನೆಟ್ಟಗಾಗ್ಲಿಕ್ಕಿಲ್ಲ. ಒಂದು ಮದುವೆಯಾದ ಹೆಣ್ಣಿನಲ್ಲಿ ಕಣ್ಣು ಹಾಕ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವೇ ನಿನ್ನ ಜನ್ಮಕ್ಕೆ? ನಾಚಿಕೆ ಹಾಯ್! ಕಾಮಂ ತುರಾಮಿ ನ ಭಯಂ ಲಜ್ಜಂ ಎಂದು ವೇದಶಾಸ್ತ್ರವೇ ಕಂಡು ಸಾರಿಲ್ಲವೇ? ಅದರಲ್ಲದು ಹರೆಯದ ವಜ್ರಗಳನ್ನು ಪ್ರಕಾಶಿಸಿರುವ ಹೆಣ್ಣುಗಳನ್ನು ಬಿಟ್ಟವನೆಲ್ಲ ವಿ ವಿಕ್ರಮ್. ನಿನ್ನನ್ನು ನಾಗೇಶ್ವರ ಅವನಿಗೆ ಒಪ್ಪಿಸುವ ಮೊದಲೇ ಒಂದೇ ಸಾರಿ ಈ ಕಾಮದೋಟವನ್ನು ಬಿಡಿಸು. ಬಾ ಪಶುವೆ, ಹೆಣ್ಣನ್ನ ಎಷ್ಟೊಂದು ಕೀಳಾಗಿ ಮಾತಾಡ್ತಿದ್ಯಲ್ಲೋ, ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡಿದ್ಯಾ ಆದ್ರೆ ಸುಟ್ಟು ಸರ್ವನಾಶವಾಗಿ ಹೆಣವಾಗಿ ಹೋಗ್ತೀಯಾ? ಹೋಗೋ ಇಲ್ಲಿಂದ. ಶಾಪ ಶಾಪ ವರ ಆಶೀರ್ವಾದ ಕೊಡಲು ನೀನೇನು ದೇವತೆಯಲ್ಲ, ನಾನು ನಿನ್ನನ್ನು ಆರಾಧಿಸುವ ಭಕ್ತನೂ ಅಲ್ಲ. ನಮ್ಮಂತ ವಿಟ ಪುರುಷರಿಗೆ ರತಿ ಕ್ರೀಡೆಯಲ್ಲಿ ಭಾಗವಹಿಸುವ ಪ್ರತಿಸ್ಪರ್ಧಿ ಅಷ್ಟೇ. ಹೆಣ್ಣುಗಳ ಬಗ್ಗೆ ಎಷ್ಟೊಂದು ಹೀನಾಯವಾಗಿ ಮಾತಾಡ್ತಿದ್ಯಲ್ಲೋ, ಈ ಸಮಾಜದ ಹೆಣ್ಣು ಮಕ್ಕಳ ಬಗ್ಗೆ ಈ ರೀತಿ ಮಾತಾಡಿದ್ಯಾ ಆದ್ರೆ ಅವರ ಶಾಪಕ್ಕೆ ನಿನ್ನ ದುರ್ಮರಣವಾಗಿದ್ದು ಪಾಪಿ. ಲೇ ಬಣ್ಣ ಹಚ್ಚಿ ನಡೆಸಲು ಬಂದ ಪಾತರ ಗಿತ್ತಿ, ಅಬ್ಬಬ್ಬ ಪತಿ ಹೃದಯ ಮುತ್ತೈದೆ. ಏನು ಹೆಣ್ಣಿನ ವರ್ಣನೆ! ಪ್ರತಿ ನಾಟಕದಲ್ಲಿಯೂ ನಿನ್ನ ಮುತ್ತೈದೆತರ ಬಗ್ಗೆ ಮಾಡಿ ಹೊಗಳಿದ ಕಳನಾಯಕರ ಬಗ್ಗೆ ನೀನನ್ನು ಗಮನಿಸುತ್ತಾ ಕಾಣುತ್ತೆ. ಆ ನಿನ್ನ ಮುತ್ತೈದೀರು ಕಳನಾಯಕರಿಗೆ ನಾಯಕ ಈ ವಿಕ್ರಮ್ ಸರ್ದಾರ್ ಮತ್ತೊಮ್ಮೆ ಪತಿ ಹೃದಯ ಬಟ್ಟೆ ಬಿಚ್ಚಿ ಅವರ ಬೆತ್ತಲೆಯ ಚಿತ್ರಣವನ್ನು ಹರಾಜು ಹಾಕಬೇಕು ಹೇಳಿ ಕಾಮಾಂಗಿರೇ. ವೇಗ ಅತಿ ವೇಗ ಗಂಡಿಗೆ ಸರಿ ಸಮನಾಗಿ ನಿಂತು ಈ ಭರತ ದೇಶವನ್ನು ಆಕಾಶದೆತ್ತರಕ್ಕೆ ಎದ್ದು ನಿಲ್ಲಿಸುವ ಅಬ್ಬರದ ನಾಟಕವಾಡಿ
ಸಿಕ್ಕಲ್ಲಿ ಬಿದ್ದು ಕಾಮತ್ರಿಸಿ ತೀರಿಸಿಕೊಂಡು ಮತ್ತೆ ಗಂಡು ಗರ್ತಿಯಂದೇ ನಡೆಸುತ್ತಿರಲ್ಲ, ಮೆಚ್ಚಲೇಬೇಕು ನಿನ್ನ ನಾಟಕತೆಯನ್ನು. ಇಷ್ಟೇ ಸಾಕೆ, ಇನ್ನು ಪತಿರುತ ಪುರಾಣ ಮುಂದುವರಿಸಬೇಕೆ? ಮುಚ್ಚೋ ಬಾಯಿನ. ಸಮಾಜದ ಹೆಣ್ಣು ಮಕ್ಕಳ ಬಗ್ಗೆ ಎಷ್ಟೊಂದು ಕೇವಲವಾಗಿ ಮಾತಾಡ್ತಿದ್ಯಲ್ಲೋ. ಅನ್ಯಾಯ ಅತ್ಯಾಚಾರಗಳು ನಡೀತಿರೋದು ನಿಮ್ಮಂಥ ಭಂಡರಿಂದಲೇ, ನಮ್ಮಂಥವರಿಂದಲ್ಲ. ಹೆಣ್ಣುಗಳ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತಿದ್ಯಲ್ಲ. ಹೆಣ್ಣುಗೆ ಹಾದರದ ಪಟ್ಟವನ್ನ ಹಣಿಗೆ ಕಟ್ಟಿ ಹೆಣ್ಣನ್ನ ಶೋಷಣೆಗೊಳಿಸುವುದು ನಿಮ್ಮಂಥ ಗಂಡು ಸಮಾಜ. ಹೆಣ್ಣಿಗೆ ದೈಹಿಕವಾಗಿ ಬಿಟ್ರು ಯಾವುದೇ ಕ್ಷೇತ್ರದಲ್ಲೂ ಕೂಡ ಸ್ಪರ್ಧಿಸಬಲ್ಲಳು ಎಂಬುದು ನಿನ್ನಂಥ ದುರ್ಮತಿಗೆ ಗೊತ್ತಿಲ್ಲ ಎಂಬುದು ಒಂದು ದುರಂತವೇ ಸರಿ. ಸ್ಪರ್ಧಿಸಬಲ್ಲೆ, ಸ್ಪರ್ಧಿಸುವ ನಲ್ಲೇ. ಹೆಣ್ಣು ಅಧೀನದಲ್ಲಿರುವುದು ಈಗಲೇ ಈಗ ಅಷ್ಟಲ್ಲ, ಅನಾದಿ ಕಾಲದಿಂದಲೂ ಈ ನಿಯಮ ಪಾಲನೆಯಲ್ಲಿದೆ. ಇತಿಹಾಸದಲ್ಲಿ ಮನು ಒಂದು ಮಾತು ಹೇಳ್ತಾನೆ, ನಾ ಸ್ತ್ರೀಯಂ ನೋ ಸ್ವಾತಂತ್ರ್ಯಂ, ಎಂದರೆ ಹೆಣ್ಣಿಗೆ ಸ್ವತಂತ್ರ ಕೊಡಬಾರದು ಎಂದು ಸಿದ್ಧ ಸೂತ್ರವಿರುವಾಗ ನೀನು ಈಗ ಪ್ರತಿರೋಧ ಒಡ್ಡಿದರೆ ಆಗುತ್ತದೆಯೇ? ನಮ್ಮಂಥವರು ಇರುವರಿಗೂ ಹೆಣ್ಣಿನ ಶೋಷಣೆ ಸಪ್ಪಿದ್ದಲ್ಲ ಬಾಲಂತ ಸುಮ್ಮನೆ ಕಾಲ ಹೇಳದ ಮಾತು ಯಾಕೆ? ಅಯ್ಯೋ ಭಗವಂತ, ಇದೆಂತ ಪರಿಸ್ಥಿತಿನ ತಂದೊಡ್ಡಿದ್ಯಪ್ಪ ನನ್ನ ಬಾಳಿನಲ್ಲಿ. ಮನೇಲಿ ನೋಡಿದ್ರೆ ನನ್ನ ಅಪ್ಪ ಬೇರೆ ಹೊರಗಡೆ ಹೋಗಿದ್ದಾರೆ. ನೋಡಿ ವಿಕ್ರಮ್, ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ. ನಾನೀಗ ಮದುವೆ ಆದ ಹೆಣ್ಣು, ನನ್ನ ಎಂದ್ರು ಹರೀಶನಿಗೆ ಸೊತ್ತು. ದಯವಿಟ್ಟು ನನ್ನನ್ನು ಬಿಟ್ಬಿಡು. ಬೇಕಾದ್ರೆ ಕರುಣೆಯಿಂದ ಬೇಡಿಕೊಂಡರೆ ಬಿಟ್ಟು ಹೋಗುತ್ತೇನೆಂದು ತಿಳಿದಿದ್ದರೆ ಅದು ನಿನ್ನ ಮೂರ್ಖತನದ ಪರಮಾವಧಿ ಲೇಖ. ನೀನೆಷ್ಟೇ ಬೇಡಿಕೊಂಡ್ರೂ ನನ್ನ ಸೇಡನ್ನು ಬಿಡುವುದಿಲ್ಲ. ನೀನು ಮಾತಿಗೆ ಬಗ್ಗೋ ಹೆಣ್ಣಲ್ಲ ಅಂತ ಕಾಣುತ್ತೆ. ನಿನಗೆ ಬಲಾತ್ಕಾರವೇ ಲೇಸು. ಚೇಡಿಸ್ಪೆಲೋ, ನಿಮ್ ಟೀಚರ್ಗೆ ಹಿಂಸೆ ಕೊಟ್ಟರೆ ನನಗೆ ಸುಖ ಆಗುತ್ತೆ ಬೇಟೆ. ಅಚ್ಚ, ಗುರುವಿಗೆ ತಕ್ಕ ಶಿಷ್ಯ. ಲೇ ಹಸುಳೆ, ನೀನಿನ್ನು ಲೋಕವನ್ನರಿದ ಹಸುಗೂಸು. ನಿನಗೆ ತರಿ ಸಪ್ಪುಗಳ ಬಗ್ಗೆ ವಿಚಾರ ಮಾಡುವಷ್ಟು ಬುದ್ಧಿ ಬೆಳೆದಿಲ್ಲ. ಹೋಗು ರಾಜ, ಮನೆಗೆ ಹೋಗು. ಯೋಧರೇ ಉಳಿತೀಯ, ಇಲ್ಲವಾದ್ರೆ ನಿನ್ನ ಪ್ರಾಣ ಪಕ್ಷಿ ಹಾರಿಸಿ ಬಿಡುತ್ತೇನೆ. ಬೇಡ ಕಂದ, ಬೇಡ. ಈ ದುಷ್ಟನನ್ನ ಎದುರು ಹಾಕೊಳ್ಳೋದು ಸರಿಯಲ್ಲ. ನೀನು ದೊಡ್ಡವನಾಗು. ದೊಡ್ಡವನಾದ ಮೇಲೆ ಇಂಥ ದುಷ್ಟನನ್ನ ಸದೆ ಪಡಿವೆಯಂತೆ. ಈಗ ಇಲ್ಲಿಂದ ಹೊರಟೋಗ್ಬಿಡು. ನನ್ನ ದೈವದಲ್ಲಿ ಹೇಗಿದೆಯೋ ಹಾಗೆ ಆಗುತ್ತೆ. ಹೋಗಂದ, ಹೋಗು. ವಿಜಯ್ ಬೇಟ, ನಿಮ್ ಟೀಚರ್ ಹೇಳಿದ್ರಲ್ಲ, ಹೋಗೋ ರಾಜ ಮನೆಗೆ. ಹೋಗುತ್ತೇನೆ, ಆದರೆ ಒಂದು ಮಾತು ಕೇಳ್ತೇನೆ, ನಿಜ. ನಿಮಗೂ ಕೂಡ ಅಥವಾ ಅಕ್ಕನ ತಂಗಿನ ಇದ್ದಿದ್ದರೆ ಅವ್ರಿಗೆ ಹೀಗೆ ಹಿಂಸೆ ಕೊಡ್ತಾ ಇದ್ರು? ಎಲ ಸೊಕ್ಕಿನ ಕುನ್ನಿ, ಏನೂ ಅರಿಯದ ಹಸಳೆ ಎಂದು ಸುಮ್ಮನಿದ್ದರೆ ನನಗೆ ನೀತಿ ಪಾಠ ಹೇಳಬೇಕಂತಾರೆ. ಹಾಗಾದರೆ ನಿನ್ನನ್ನು ಕೊಲ್ಲದಿದ್ದರೆ ನನ್ನ ಕಾರಸ್ಥಾನಕ್ಕೆ ಅವಮಾನ. ಬೇಡಿ ಬೇಡಿ ವಿಕ್ರಮ್, ದಯವಿಟ್ಟು ಅವನಿಗೆ ಏನು ಮಾಡಬೇಡಿ. ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಬಿಡುತ್ತೇನೆ, ನೀನೇ ಆಗಿ ಬಂದು ನನ್ನವಳಾದ್ರೆ ಮಾತ್ರ. ಇಲ್ಲದಿದ್ದರೆ ಇವನು ಪ್ರಾಣವೂ ಇಲ್ಲ, ನಿನ್ನ ಶೀಲವೂ ಇಲ್ಲ. ಯಾವುದು ಬೇಕೋ ಆರಿಸಿಕೋ. ಇನ್ನೊಂದು ಜನ್ಮ ಬಿದ್ದರೆ ನಿಮ್ಮ ಮಗನಾಗಿ ಹೊಟ್ಟು ಬರ್ತೀನಿ. ಸೊಕ್ಕಿನ ಸೋಳ ಮಗನೇ, ಇನ್ನು ಬೆಳೆಯುತ್ತಿರುವ ಚಿಗುರು ನೀನು, ಆಗಲೇ ಚಿರದಿಯಾಗ್ಬಿಟ್ಟವೆ. ಹಾಗಾದರೆ ನಿನ್ನನ್ನು ಕೊಂದೇ ನಿನ್ನ ಗುರುವಿನ ಶೀಲ ಹರಣ. ಟೀಚರ್, ನನ್ನ ನೆಚ್ಚಿನ ನಾಯಕ ಭಗತ್ ಸಿಂಗ್ ಅವರಾಗಿ ಈ ವಿಕ್ರಮನ್ನು ಕೊಲ್ಲುತ್ತೇನೆ. Go to hell, bloody son of bitch!
ಕರಗಲು ನಾನೇನು ಸಮುದ್ರದಲ್ಲಿರುವ ಲವಣವಲ್ಲ, ಕಲಿಯುಗದ ರಾವಣ. ಇನ್ನೇನಿದ್ದರೂ ನಿನ್ನ ಜೊತೆ ರಾತ್ರಿ ಕ್ರೀಡೆಯ ಶ್ರಾವಣ. ಬಾಲಲ್ದ ವಿಕೃತ ಪಶುವೆ, ಒಂದೇ ಒಂದು ಹೆಜ್ಜೆ ಮುಂದಿಟ್ಟರೆ ನಿನ್ನ ಲಜ್ಜೆಗೆಟ್ಟ ಪ್ರಾಣವನ್ನೇ ಹಾರಿಸಿ ಬಿಡುತ್ತೇನೆ ಮಗನೇ. ಭ್ರೂಣವನ್ನೇ ಮೋಹಿಸುವ ಮಹಾಭ್ರಷ್ಟ ನೀನು. ನಿನಗೆ ಹೆಣ್ಣು ಮಕ್ಕಳೆಂದರೆ ನಿನಗೆ ಬೇಕಾದ ಹಾಗೆ ಸುಖ ಕೊಡುವ ರತಿಯರೆಂದು ಭಾವಿಸಿಕೊಂಡಿದ್ದರೆ ಅದು ನಿನ್ನ ಮೂರ್ಖತನ. ನಿನ್ನಂತಹ ನೀತಿಗೆ ಹಂತಕನ ರಕ್ತ ಹರಿಸಿ ಅದೇ ರಕ್ತದಿಂದ ಹಣೆಗೆ ಸಿಂಧೂರವನ್ನಾಗಿಟ್ಟುಕೊಂಡು ನನ್ನ ಮಗಳು ಲಲಿತಾ ಬರುತ್ತಿದ್ದಾಳೆ ಸಮಾಜ ಮೆಚ್ಚಿದ ಗರತಿಯಾಗಿ. ಸಮಾಜ ಮೆಚ್ಚಿದ ಗರತಿ. ಶಂಕರಣ, ಈ ಭಾಷಣ ನನಗೆ ಬೇಕಾಗಿಲ್ಲ. ತಂದೆಯಾಗಿ ಮಗಳ ಶೀಲವನ್ನು ಕಾಪಾಡಿದೆ ಅಷ್ಟೇ. ಆದರೆ ಸ್ವಲ್ಪ ಸಮಯ ತಡೆದು ಬಂದಿದ್ದರೆ ನಿನ್ನ ಮಗಳು ಸಮಾಜ ಮೆಚ್ಚಿದ ಗರತಿಯಲ್ಲ, ಈ ವಿಕ್ರಮನ ಹುಟ್ಟಿದ ರಥಿಯಾಗುತ್ತಿದ್ದಳು. ಏ ರಾಕ್ಷಸ, ನಿನ್ನ ಅಂಗಾಂಗಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ನರಿ ನಾಯಿಗಳಿಗೆ ಹಂಚಿ ಬಿಡುತ್ತೇನೆ. ಕೂಲ್ ಡೌನ್ ಶಂಕರಣ್ಣ, ಕೂಲ್ ಡೌನ್ ಶಂಕರಣ್ಣ. ಲಲಿತಾ ಬಿಡಬೇಡ, ಹೋಗಿ ಬರಲು. ಜ್ಞಾನವೆಂಬ ತೊಟ್ಟಿಲೊಳು ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರಗಳೆಂಬ ನೇಣು ಕಟ್ಟಿ ಹಿಡಿದು ತೂಗಿ ಜೋಗುಳ ಹಾಡುತ್ತೀಹಳು ಪ್ರಾಂತಿ ಎಂಬ ತಾಯಿ. ಹಗ್ಗ ಹರಿದು ನೋಡೇನು ಬಿಗಿದು ಜೋಗುಳ ನಿಂತಂತೆ ಗುಹೇಶ್ವರ. Matter is closed. ಶಂಕರಣ್ಣ, go to go. ಹಲೋ, ಎಲ್ಲಿದ್ದಾನೆ ಹರೀಶ್? ಬರ್ತಾ ಇದ್ದಾನ? ಬರ್ಲಿ. ಹಲೋ, ಶಂಕರನ ಮೇಲೆ ಇನ್ಸ್ಪೆಕ್ಟರ್, ಶಂಕರನ ಮನೆಯಲ್ಲಿ ಜೋಡಿ ಕೊಲೆಯಾಗಿದೆ. ಕೊಲೆ ಮಾಡಿದವ ಹರೀಶ್. ಓಕೆ, ಏನಿದು ದುರಂತ? ಯಾವ ಚಾಂಡಾಲರ ಕೃತ್ಯವಿದು? ಹರೀಶ್, ನೀವು ಸ್ವಲ್ಪವೇ ಸ್ವಲ್ಪ ಹೊತ್ತು ಬೇಗ ಬಂದಿದ್ರೆ ನನ್ನ ತಂದೆ ನನ್ನ ವಿಜಯ ಬದುಕ್ತಾ ಇದ್ದ. ಆ ವೇದಿಗೆ ಎದುರಾಗಿ ನಾವೆಷ್ಟೇ ಪ್ರಯತ್ನ ಪಟ್ರು ಕೊನೆಗೆ ಸಿಕ್ಕೋದು ಶೂನ್ಯ ಒಂದೇ. ಯಾಕಿಷ್ಟು ನಿನ್ನ ಉಪಟಳ? ನಾವು ನ್ಯಾಯ ಸತ್ಯ ಧರ್ಮದಿಂದ ನಡೆಯುವುದೇ ತಪ್ಪು. ನಮಗೆ ಇನ್ಯಾರ ಗತಿ ಮಾವ?
ಇನ್ನೆಷ್ಟು ದಿನ ಈ ಘಟಕರ ಅಟ್ಟಹಾಸ? ಭಾವ, ಇನ್ನು ನನಗೆ ಯಾರು ಗತಿ ಭಾವ? ನಾಗೇಶ್ವರ ರಾವ್, ನನ್ನ ಕುಟುಂಬವನ್ನೇ ಸರ್ವನಾಶ ಮಾಡಿದೆಯಾ ಮಗನಿ? ಇನ್ನು ಮುಂದೆ ನಿನ್ನ ಸಾವೇ ನನ್ನ ಗುರಿ. ಹೇಗೆ ಬರುವುದು? ಇದು ನಾಗೇಶ್ವರ ರಾವನ ಮನೆಯಲ್ಲಿ. ಲೇ ನಾಗೇಶ್ವರ ರಾವ್, ಇನ್ನು ಮುಂದೆ ನಿನ್ನ ಸಾವೇ ನನ್ನ ಗುರಿ. ಮಿಸ್ಟರ್ ಹರೀಶ್, ಯು ಆರ್ ಅಂಡರ್ ಅರೆಸ್ಟ್. ಕಾನ್ಸ್ಟೇಬಲ್, ಟೇಕ್ ಹಿಮ್ ಟು ದಿ ಕಸ್ಟಡಿ. ಯಾಕೆ ಇನ್ಸ್ಪೆಕ್ಟರ್, ನಿಮಗೇನಾದ್ರೂ ತಲೆ ಕೆಟ್ಟಿದೆಯಾ? ನಾನೇನು ತಪ್ಪು ಮಾಡಿದ್ದೇನೆ ಅಂತ ನನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀರಾ? ನೀನು ಶಂಕರನ್ನು ಹಾಗೂ ಬಾಲಕ ವಿಜಯನನ್ನು ಕೊಲೆ ಮಾಡಿ ಎಂದು ಆರೋಪ. ಹೇ ಕಟುಕ ವಿಧಿ, ನನ್ನ ದುರಂತ ಪಾತ್ರವನ್ನು ಹುಟ್ಟಿಸಿದ ನನಗೆ ತನ್ನ ಧಿಕ್ಕಾರವಿರಲಿ. ತಂದೆಗೆ ಮಿಗಿಲಾಗಿ ಸಾಕಿದ್ದ ನನ್ನ ಮಾವನನ್ನು ನಾನೇ ಕೊಲೆ ಮಾಡಿದೆ. ಜಗವನ್ನೇ ಅರಿಯದ ಹಸುಳೆ ದುರ್ಮರಣ. ಅಷ್ಟೇ ಸಾಲದೆಂಬಂತೆ ನನ್ನ ಕೊಲೆ ಅಪಾದನೆ. ಇನ್ಸ್ಪೆಕ್ಟರ್, ಏನು ಹೇಳ್ತಾ ಇದ್ದೀರಾ? ಹೆತ್ತ ತಂದೆಯಾಗಿದ್ದ ಮಾವನನ್ನು ನಾನೇಕೆ ಕೊಲೆ ಮಾಡಿದೆ? ಈ ಕೃತ್ಯವನ್ನು ಎಸಗಿದವರು ಚಾಂಡಾಲ ನಾಗೇಶ್ವರ ರಾವ್ ವಿಕ್ರಮ್. ಇನ್ಸ್ಪೆಕ್ಟರ್, ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ಆ ಹಂತಕರ ಹಂತೆ ಹಾಡಿ ಮತ್ತೆ ನಾನೇ ಬಂದು ನಿಮಗೆ ಸರೆಂಡರ್ ಆಗುತ್ತೇನೆ. ಕಾನ್ಸ್ಟೇಬಲ್, ಇವನ ಪುರಾಣ ಕೇಳಕ್ಕೆ ಬಂದಿಲ್ಲ, ಹೇಳಿಕೊಂಡು ಬನ್ನಿ ಇವನನ್ನು. ಆಯ್ತು ಸರ್. ಇನ್ಸ್ಪೆಕ್ಟರ್, ಯಾವ ಅನ್ಯಾಯವನ್ನು ಮಾಡಿದ್ರು ನನ್ನ ಗಂಡನನ್ನ ಯಾಕೆ ಜೈಲಿಗೆ ಕಳ್ಕೊಂಡು ಹೋಗ್ತಿದ್ದೀರಾ? ನನ್ನ ಅಪ್ಪನನ್ನ, ನನ್ನ ಶಿಷ್ಯನನ್ನ ಕೊಲೆ ಮಾಡಿದ್ದು ಆ ವಿಕ್ರಮ ಹಾಗೂ ನಾಗೇಶ್ ರಾವ್. ಇದನ್ನ ಕಣ್ಣಾರೆ ಕಂಡ ಪ್ರತ್ಯಕ್ಷ ಸಾಕ್ಷಿ ನಾನೇ ಇರಬೇಕಾಗಿದೆ. ನನ್ನ ಗಂಡನನ್ನ ಯಾಕೆ ಅರೆಸ್ಟ್ ಮಾಡಿದ್ದೀರಾ? ಬಿಟ್ಬಿಡಿ ಅವರನ್ನ. ಕಾನ್ಸ್ಟೇಬಲ್, ಹೇಳಿಕೊಂಡು ಬನ್ನಿ ಅವನನ್ನು. ಲಲಿತಾ, ನಾನಿನ್ನು ಬರುವೆ. ನೋಡಿ ಹರೀಶ್, ನೀವು ಏನೇ ಹೇಳಿದ್ರು ಸ್ಟೇಷನ್ಗೆ ಬಂದು ಹೇಳಿ. ಕಾನೂನಿಗೆ ಬೇಕಾಗಿರೋದು ಸೆಂಟಿಮೆಂಟ್ ಮಾತುಗಳಲ್ಲ, ಪ್ರೂಫ್. ಆ ಪ್ರೂಫ್ ನಿಮ್ಮ ಕೈಲಿರುವ ರಿವಾಲ್ವರ್ ಮತ್ತು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ರಲ್ಲ, ಎಷ್ಟು ಸಾಕಲ್ವೇ ನಿಮ್ಮನ್ನು ಅರೆಸ್ಟ್ ಮಾಡಿ? ಓಹೋ, ಹೀಗೆ ಹೇಳಿ ಅಂತ ಹೇಳಿ ಕಳಿಸಿದ್ದಾನ ಲುಚ್ಚ ನಾಗೇಶ್ವರ. ಶಬಾಸ್, ಚೆನ್ನಾಗಿದೆ ಕಾಕಿ ಕಾದಿಯ ನಾಟಕ. ಲಲಿತಾ, ನನ್ನ ಕನಸಿನ ಗೋಪುರವು ನುಚ್ಚು ನೂರಾಯಿತು. ಕ್ಷಮಿಸಿಬಿಡು ಈ ನಿನ್ನ ದುರ್ದೈವ ಗಂಡನ. ನಿನಗೆ ಆಸರೆ ಯಾರು ಲಲಿತಾ? ಮನೆ ಮೇಟಿಯಾಗಿದ್ದ ಮಾವ ಸ್ಮಶಾನದ ಪಾಲಾದ, ಆ ನಿನ್ನಣ್ಣ ಸಾಹುಕಾರನ ಪಾಲಾದ, ಇನ್ನು ಕೊನೆವಾಯಿಗೆ ನಿನಗೆ ಜೊತೆಯಾಗಿರಬೇಕಾದ ಗಂಡ ಜೈಲು ಪಾಲಾದ. ನಿನಗೆ ಇನ್ಯಾರು ಗತಿ ಲಲಿತಾ? ಈ ನಮ್ಮ ಬಾಳಿನಲ್ಲಿ ಘೋರವಾದ ಆಟವನ್ನು ಆಡಿದ. ಇಂಥ ದುಸ್ಥಿತಿಯಲ್ಲೂ ಬಿಟ್ಟು ಹೋಗುತ್ತವ ನತದ್ರಷ್ಟ ಗಂಡ ನಾನು. ಇದಕ್ಕೆಲ್ಲ ಪರಿಹಾರ ಒದಗಬೇಕಾದರೆ ಹೆಣ್ಣು ಒಲಿದರೆ ಮಾರಿ, ಮುಡಿದರೆ ಮಾರಿ ಎಂಬಂತೆ ಹೆಣ್ಣನ್ನು ಕೀಳಾಗಿ ಕಂಡ ಬಂಡರ ರುಂಡವನ್ನು ಚಂಡಾಡಿ ಚಂಡಿ ಚಾಮುಂಡಿ ಆಗಬೇಕು. ಒಂದು ಹೆಣ್ಣು ಮನಸ್ಸು ಮಾಡಿದರೆ ಸ್ವರ್ಗವನ್ನೇ ಸೃಷ್ಟಿಸಬಲ್ಲರು. ಅದೇ ಹೆಣ್ಣು ರೊಚ್ಚಿಗೆದ್ದರೆ ನರಕದ ದರ್ಶನವನ್ನು ತೋರಿಸಬಲ್ಲಳು ಎಂದು ನಿರೂಪಿಸಬೇಕು. ಲಲಿತಾ, ನಾನಿನ್ನು ಬರುತ್ತೇನೆ. ಹೇಳಿದುಕೊಂಡು ಬನ್ನಿ ಅವನನ್ನು. ಸ್ವಾಮಿ, ನೀವು ನನ್ನನ್ನ ಈ ದುರ್ಳರ ಮಧ್ಯೆ ಬಿಟ್ಟು ಹೋಗ್ತೀರಾ? ಹೇ ಭಗವಂತ, ನನ್ನದೆಂಥ ವೈಭೋಗ ತಂದೆ, ನನ್ನದೆಂಥ ವೈಭೋಗ. ನನ್ನ ತಂದೆಯ ಹೆಣ ಕ್ಷಣಾರ್ಥದಲ್ಲೇ ಗಂಡನ ಕೈಗೆ ಬೇಡಿ. ನನ್ನಂತೆ ಕಷ್ಟ ಯಾವ ಹೆಣ್ಣಿಗೂ ಬಾರದಿರಲಿ, ಯಾವ ಹೆಣ್ಣಿಗೂ ಬಾರದಿರಲಿ. ಕಾನ್ಸ್ಟೇಬಲ್, ಹೇಳಿಕೊಂಡು ಬನ್ನಿ ಅವನನ್ನು.
ಪ್ರಪಂಚ ಎಂದರೆ ಒಬ್ಬಳು ವೇಶ್ಯೆ ಇದ್ದಂತೆ. ರಾತ್ರಿ ಆದರೆ ಸಾಕು, ಹಣೆಗೆ ಕುಂಕುಮ, ನೆಪ ಮಾತ್ರಕ್ಕೆ ಕೊರಳಲ್ಲಿ ಕಟ್ಟಿದ ತಾಳಿ, ದೇಹದ ಸಿರಿಗೆ ಸುಗಂಧ ಲೇಪನ ಲೇಪಿಸಿ, ಮೈ ಉಡುಪುಗಳನ್ನು ಧರಿಸಿ, ಗ್ರಾಹಕನಿಗೋಸ್ಕರ ಬಾಗಿಲ ಬಳಿ ನಿಂತು ಆಸೆ ಕಣ್ಣುಗಳಿಂದ ಕರೆಯುವ ನಿತ್ಯ ಮುತ್ತೈದೆ ಇದ್ದಂತೆ ಈ ಪ್ರಪಂಚ. ಎಲ್ಲವೂ ವ್ಯಾಪಾರ. ಒಬ್ಬ ತಂದೆ ಮಗನನ್ನು ಸಾಕಿ ಬೆಳೆಸುವುದು, ಕೊನೆಗಾಲದಲ್ಲಿ ನೋಡಿಕೊಳ್ಳುತ್ತಾನಲ್ಲ ಎಂಬ ಆಸೆಯೇ ವಾತ್ಸಲ್ಯದ ವ್ಯಾಪಾರ. ಒಬ್ಬಳು ಹುಡುಗಿ ತನ್ನ ಹುಡುಗನ ಜೊತೆ ಪ್ರೇಮದ ನಾಟಕವಾಡಿ ತೆರೆಮರೆಯಲ್ಲಿ ಎರಡು ಜೀವಿಗಳ ಬೆತ್ತಲಾಟವೇ ಮೋಹದ ವ್ಯಾಪಾರ. ಗಂಡ ಹೋದ ತಕ್ಷಣ ಯೌವನದ ಯುವಕರನ್ನು ಮನೆಗೆ ಕರೆಸಿಕೊಂಡು ಸರಸ ಸಲ್ಲಾಪ ಆಡುವುದೇ ಕಾಮದ ವ್ಯಾಪಾರ. ವಿರೋಧ ಪಕ್ಷ ಆಡಳಿತ ಪಕ್ಷ ಎಂಬ ಬಣ್ಣದ ಮಾತು ಮಾತನಾಡಿ ದೊಡ್ಡ ದೊಡ್ಡ ರಿಸಾರ್ಟ್ಗಳಲ್ಲಿ ಸರ್ವಾನುಪಕ್ಷ ಎಂಬ ಕುಲಿಗೆಟ್ಟ ಸಭೆ ಸೇರಿ ಹೇಗೆ ದೇಶವನ್ನು ನುಂಗಿ ಹಾಕಬೇಕೆನ್ನುವುದೇ ರಾಜಕೀಯ ವ್ಯಾಪಾರ. ಶಾಲಾ ಕಾಲೇಜು ಅಭಿವೃದ್ಧಿ, ಮಕ್ಕಳ ಅಭಿವೃದ್ಧಿ ಎಂದು ಬಣ್ಣದ ಮಾತು ಮಾತನಾಡಿ ಕೋಟಿ ಕೋಟಿ ಲೂಟಿ ಹೊಡೆಯುವುದೇ ಶಿಕ್ಷಣದ ವ್ಯಾಪಾರ. ಬಾಯಿಗೆ ನೀರು ಬಿಟ್ಟು ಇದಕ್ಕೆ ತೀರ್ಥವೆಂದು ಹೆಸರಿಟ್ಟು, ಹಣೆಗೆ ಬೂದಿಯನ್ನಿಟ್ಟು ಇದಕ್ಕೆ ತಿಲಕವೆಂದು ಹೇಳಿಕೊಟ್ಟು, ಈ ಸಮಾಜದ ಮುಖ್ಯದಿಂದ ಕಾಲಿಗೆ ಬೀಳಿಸಿಕೊಂಡು ಭಕ್ತರಿಂದಲೇ ಕೋಟಿ ಕೋಟಿ ಕೊಳ್ಳೆ ಹಿಡಿಯುವ ಮಠಾಧೀಶರ ಕುಟೀರವೇ ಭಕ್ತಿ ಪರ ಕಾಷ್ಟಿ ವಿಪಾರ. ಇಂಥವರನ್ನೆಲ್ಲ ನನ್ನ ಕಪಿಮುಷ್ಟಿಗೆ ತೆಗೆದುಕೊಳ್ಳುವುದೇ ಈ ವಿಕ್ರಮನ ವಿಚಾರ. ಬರೋದು ಸ್ವಲ್ಪ ತಡವಾಯ್ತು, ದಯವಿಟ್ಟು ನನ್ನ ಕ್ಷಮಿಸಿ. ಐ ಆಮ್ ವೆರಿ ಸಾರಿ. ನಿನಗೋಸ್ಕರ ಎಷ್ಟು ಸಮಯ ಆದರೂ ತಾಳ್ಮೆಯಿಂದ ಕಾಯ್ತೇನೆ. ಥ್ಯಾಂಕ್ ಯು. ನೋಡಿ, ಈ ನನ್ನ ಪ್ರೀತಿ ಮೇಲೆ ಅದೆಷ್ಟೊಂದು ನಂಬಿಕೆಯನ್ನ ಇಟ್ಟಿದ್ದೀರಿ. ಆದ್ರೆ ಈಗ ಈ ಪ್ರೀತಿಗೆ ಒಂದು ಆಪತ್ತು ಬಂದದ್ದು. ಇದಕ್ಕೆ ಅಪಾಯ? ಅಪಾಯಗಳನ್ನು ನನ್ನ ಕಾಲ ಕೆಳಗೆ ಅಡಿಪಾಯಗಳನ್ನಾಗಿ ಮಾಡಿಕೊಂಡು ಉಪಾಯವನ್ನು ಹೆಣೆಯುವುದೇ ಈ ವಿಕ್ರಮನ ಚಾಣಾಕ್ಷತನ. ಅಪಾಯವೆಂದು ಮೊದಲು ಹೇಳು, ನನ್ನ ಪ್ರೀತಿಯ ರಾಣಿಗೆ ಉಪಾಯವನ್ನು ಹೇಳಿಕೊಡುವೆ. ನೋಡಿ, ನಮ್ಮ ತಂದೆಯವರು ಆ ಬಡ ಭಿಕಾರಿಯಾದ ಪ್ರಶಾಂತ್ ಜೊತೆಯಲ್ಲಿ ನನ್ನ ಮದುವೆಯನ್ನ ಮಾಡಬೇಕು ಅಂತ ಈಗಾಗಲೇ ನಿಶ್ಚಯ ಮಾಡಿದ್ದಾರೆ. ಒಂದು ವೇಳೆ ನಾನೇನಾದ್ರೂ ಅವನ ಜೊತೆಯಲ್ಲಿ ಮದುವೆ ಆದ್ರೆ ಮುಂದೆ ನಮ್ಮಿಬ್ಬರ ಪ್ರೀತಿಗೆ ಎಲ್ಲಿ ಅಡ್ಡಿಯಾಗಿ ಬರುತ್ತಾನೆ ಎನ್ನುವ ಭಯ ನನಗೆ ಕಾಡ್ತಾ ಇದೆ. ಭಯ? ನನ್ನ ಪ್ರೀತಿಯ ರಾಣಿಗೆ ಭಯವೇ? ನಮ್ಮ ಪ್ರೀತಿಗೋಸ್ಕರ ನಿನ್ನ ತಂದೆಯನ್ನೇ ವಿಕಾರ ಮಾಡಿ ಹೊರಟವ ನಿನಗೆ ಇದೇ ಸಂತೋಷಕ್ಕೋಸ್ಕರ ಆ ಪ್ರಶಾಂತನನ್ನು ಮದುವೆಯಾಗುವುದಿಲ್ಲವೇ? ವಾಟ್ ಯು ಮೀನ್? ದಟ್ಸ್ ಮೀನ್ ಸಿಂಪಲ್ ಮಧು. ನಿನ್ನ ತಂದೆ ಎಲ್ಲ ಆಸ್ತಿ ನಮಗೆ ದಕ್ಕಬೇಕೆಂದರೆ ನೀನು ಆ ಪ್ರಶಾಂತನನ್ನು ಮದುವೆಯಾಗು. ನಂತರ ಎಲ್ಲ ಆಸ್ತಿಯನ್ನು ದೋಚಿಕೊಂಡು ನಾವಿಬ್ಬರು ಅಂದುಕೊಂಡಂತೆ ವಿದೇಶಕ್ಕೆ ಹಾರಿ ಹೋಗಿ ಹಾಯಾಗಿರಬಹುದಲ್ವೇ? ಆಯ್ತು, ನೀನು ಹೇಳಿದಂತೆ ಆಗಲಿ. ಆ ಪ್ರಶಾಂತನನ್ನ ಮದುವೆ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಕೂಡಿ ಆಳಿನಂತೆ ನೋಡಿಕೊಂಡು ನನ್ನ ತಂದೆಯ ಸರ್ವಾಸ್ತಿಯನ್ನು ನನ್ನ ವಶ ಮಾಡಿಕೊಂಡು ನಿನ್ನ ಜೊತೆಯಲ್ಲಿ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಗುರಿಯಾಗಿದೆ. ನನ್ನ ಮುತ್ತು ಅರಗಿಣಿ ನೀನು, ನನ್ನ ಆಸೆಯೇ ನಿನ್ನ ಆಸೆ ಎಂದು ನನಗಾಗಿ ಕಾದಿರುವ ಕಾರಣದ ಮಲ್ಲಿಗೆ. ಆಹಾ, ಎಷ್ಟೇ ಆಗ್ಲಿ ನೀವಂತೂ ಪ್ರಳಯ ಅಂತ ಕೊಡ್ಬಿಡ್ರಿ. ಹೆಣ್ಣನ್ನ ಯಾವ ರೀತಿ ವರ್ಣನೆ ಮಾಡಬೇಕು, ಅವಳ ಮನಸ್ಸನ್ನ ಹೇಗೆ ಗೆಲ್ಲಬೇಕು ಅನ್ನೋದು ಆ ದೇವರಿಂದನೇ ಹೊರ ಪಡ್ಕೊಂಡ್ ಬಂದಿದ್ದೀರಾ ಅಂತ ಕಾಣುತ್ತೆ. ಹೌದಾ ಮೇಘ ಸುಂದರಿ? ಈ ಸುಂದರವಾದ ತಂಗಾಳಿಗೆ ಮೈಯೆಲ್ಲ ರೋಮಾಂಚನವಾಗುವ ಹಾಗೆ ಒಂದು ವಿರಹಗೀತೆಯನ್ನು ಹಾಡಬಾರದೆ? ಹೌದಾ ನನ್ನ ಕಾಲಚಿತ್ರ? ಹೌದು ಮೇಘ ಸುಂದರಿ. ನೋಡಿ, ಈಗ ಬೇಡ. ಯಾಕೆಂದ್ರೆ ನಮ್ಮ ತಂದೆಯವ್ರಿಗೆ ನಾನು ಬೇಗ ಬರ್ತೀನಿ ಅಂತ ಹೇಳಿದ್ದೀನಿ. ಪ್ಲೀಸ್ ಈಗ ಬೇಡ, ನೆಕ್ಸ್ಟ್ ಟೈಮ್. ಬಾಯ್ ಬಾಯ್ ಮಧು, ಬಾಯ್ ಬಾಯ್.
ಸುನಾಮಿಯ ಆಕ್ರಮಣ, ಬೋರ್ಗುರುತ್ತಿರುವ ಈ ಸುನಾಮಿಯ ಸುಳಿಯಲ್ಲಿ ನನ್ನ ಬದುಕು ಎಂಬ ದೋಣಿ ಎಲ್ಲಿ ಬುಡಮೇಲಾಗಿ ಬೀಳುವುದು ನನಗೊಂದು ತಿಳಿತಾ ಇಲ್ಲ. ನನ್ನಪ್ಪ ಮಗಳ ಮದುವೆ ಮಾಡಬೇಕು, ಅವಳ ಸುಖ ಸಂಸಾರವನ್ನ ಕಣ್ತುಂಬ ನೋಡಬೇಕು ಅಂತ 108 ಕನಸುಗಳನ್ನ ಕಂಡಿದ್ದ. ಆ ಕನಸುಗಳೆಲ್ಲ ಕ್ಷಣಾರ್ಥದಲ್ಲೇ ಪುಡಿ ಪುಡಿಯಾಗಿ ಹೋಯಿತು. ಇನ್ನು ನನ್ನ ಬಾಳಿನ ನಾಯಕನಾಗಿ ಕಂಡಿದ್ದ ನನ್ನ ವಿದ್ಯಾರ್ಥಿ ವಿಜಯ್ ದುಷ್ಟರು ಈ ದೇಹದ ಮೇಲೆ ಮಾಡುತ್ತಿರುವ ದಾಳಿಗೋಸ್ಕರ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ವಿಲ ಅಂತ ನನ್ನ ಕಣ್ಣು ಮುಂದೆ ಬಂದಾಳೆ. ತನ್ನ ಪ್ರಾಣವನ್ನೇ ಬಿಟ್ಟ. ಇನ್ನು ನನ್ನ ಕಷ್ಟ ಸುಖದಲ್ಲಿ ಸಮಭಾಗಿಯಾಗಿ ನನ್ನ ಜೊತೆಯಾಗಿ ಇರ್ತೀನಿ ಅಂತ ನನ್ನ ಗಂಡ ಜೈಲಕ್ಕೆ ಬೇಡಿಸ್ತಾ ಇದ್ದಾರೆ. ಇಷ್ಟಕ್ಕೆಲ್ಲ ಕಾರಣ ಈ ಸಮಾಜದಲ್ಲಿ ನಾನು ಹೆಣ್ಣಾಗಿ ಹುಟ್ಟಿದ್ದಕ್ಕೆ. ಹೌದು, ಈ ದುರಂತಕ್ಕೆಲ್ಲ ನೀನೇ ಕಾರಣ. ಮೊದಲೇ ನಾಗೇಶ್ವರ ಅವರನ್ನು ಮದುವೆಯಾಗಲು ಒಪ್ಪಿದ್ದರೆ ಈ ದುಸ್ಥಿತಿ ಬಂದು ನಿನಗೆ ಒದಗುತ್ತಿರಲಿಲ್ಲ. ಏನೋ ದೊಡ್ಡದಾಗಿ ಚಳವಳಿ ಮಾಡುತ್ತೇನೆಂದು, ನ್ಯಾಯ ಧರ್ಮ ಉಳಿಸುತ್ತೇನೆಂದು ಕಿತ್ತಾಡಿದ್ದಕ್ಕೆ ಏನಾಯ್ತು? ಈಗ ನೀನು ಬೀದಿ ಬಿಕಾರಿ. ಶಬಾಷ್! ಒಂದೇ ತಾಯಿಯ ಕರುಳು ಬಳೆ ಹಂಚಿಕೊಂಡು ಹುಟ್ಟಿದ್ದಕ್ಕೂ ಸಾರ್ಥಕವಾಯ್ತು. ಎಂಜಲು ತಿನ್ನುವ ನಾಯಿ ನೀನು. ಅವರು ಹಾಕುವ ಎಂಜಲಕ್ಕೆ ಆಸೆ ಬಿದ್ದು ಸ್ವತಃ ಒಡ ಹುಟ್ಟಿದ ತಂಗಿಯನ್ನ ಆ ಮುದಿಗೊಬ್ಬಿಗೆ ತಲೆ ಹೇಳಿ ಹೊರಟಿರುವ ಎಂಜಲು ತಿನ್ನುವ ನಾಯಿ ನೀನು. ನಿನಗಿಂತ ಆ ದೇಶದಲ್ಲಿರುವ ವೈರಿಗಳು ಹೆಚ್ಚುಕೊಡು. ಯಾಕೆಂದ್ರೆ ಯುದ್ಧಕ್ಕೆ ಸಿದ್ಧರಾಗಿ ಎದೆಗೆ ಗುಂಡನ್ನ ಇಡ್ತಾರೆ. ಆದ್ರೆ ನೀ ಮಾಡಿದ್ದೇನು? ಬೆನ್ನಿಗೆ ಚೂರಿ ಹಾಕುವ ಕೆಲಸ. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಓ ನನ್ನ ಅಕ್ಕ ತಂಗಿಯರೇ, ನಿಮ್ಮ ಮನೆಯಲ್ಲಿ ಇಂಥ ವಿಷ ಜಂತುಗಳಿರ್ತವೆ. ಅಂಥಗಳು ಇದ್ರೆ ಅವನನ್ನ ಕರೆದು ಹಾಕಿ ಬನ್ನಿ. ಯಾಕೆಂದ್ರೆ ನಾನೊಬ್ಬ ದೇಶದ ನುಸುಳಿಕೋರನ್ನ ಕೊಂದು ಹಾಕಿದ್ದೇನೆ ಅಂತ ಹೆಮ್ಮೆ ಪಡೋಣ. ಸಾಕ್ ನಿಲ್ಸೈ ನಿನ್ನ ಆಳು ಪುರಾಣವನ್ನ. ಈ ನಿನ್ನ ಪುರಾಣವನ್ನ ಕೇಳೋದಕ್ಕೆ ನಾನಿಲ್ಲಿಗೆ ಬಂದಿಲ್ಲ. ಇದು ನನ್ನ ಗಂಡನ ಮನೆ. ಹೌದಲ್ಲ, ನೀನು ಹೇಳಿದ್ದು ಸರಿ ಇದೆಯಮ್ಮ. ನೀನು ಬಂದದ್ದನ್ನು ನಾನು ಗಮನಿಸ್ಲೇ ಇಲ್ಲ. ಸುಮ್ಮನೆ ನನ್ನ ವಿದ್ಯೆಯನ್ನು ನಿನಗೆ ತೋರಿಸ್ಬಿಟ್ಟೆ. ಆದ್ರೂ ನಿನಗೊಂದು ಮಾತು ಹೇಳ್ತೀನಿ ಕೇಳು. ಸಿರಿತನದ ಸುಪ್ಪತ್ತಿಗೆಯಲ್ಲಿ ಮೇರಬೇಕಾದವಳು ನೀನು. ಅಂಥದ್ರಲ್ಲಿ ಗಂಡನ ಮನೆಯ ದೇವರು ಅಂತ ಇಲ್ಲಿಗೆ ಬಂದಿದ್ದೀಯ. ದೇವರ ಮುಂದೆ ದೀಪ ಹಚ್ಚಿ ಇನ್ನು ಮುಂದೆ ಸುಖವಾಗಿ ಜೀವನ ಮಾಡಿ. ಈ ನಿನ್ನ ಪೊಳ್ಳು ಮಾತುಗಳನ್ನ ಕೇಳೋದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ ಕಣೆ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂದ್ರು ಅಂದ ಹಾಗೆ ಈ ನಿನ್ನ ಕಾಮದ ತೆವಲಿಗೋಸ್ಕರ ಮನೆಯವರೆಲ್ಲರೆಲ್ಲ ಬಲಿ ಕೊಟ್ಟ ನೀನೊಬ್ಬ ವೇಶ್ಯೆ. ಅಪ್ಪ ಕೇಳಿದ್ರೇನಪ್ಪ? ಕೇಳಿದ್ರೆ ಇವರಾಡುವ ಮಾತುಗಳನ್ನ? ಇದುವರೆಗೂ ನಿಮ್ಮ ಮಗಳಿಗೆ ಯಾವ ಪಟ್ಟ ಬರಬಾರ್ದು ಅಂತ ಆಗಲೂ ರಾತ್ರಿ ಎನ್ನುತ್ತೆ ಹೋರಾಡಿದ್ರು. ಅಂತ ನಿಮ್ಮ ಮಗಳಿಗೆ ಸೂಳೆ ಪಟ್ಟ. ನೋಡು, ಈ ನಿನ್ನ ಮಾತು ಇಲ್ಲಿಗೆ ಸಾಕ್ ಮಾಡಿ ಸುಮ್ಮನೆ ನೀನೇ ಇಲ್ಲಿಂದ ಹೊರಟೋದ್ರೆ ಸರಿ. ಇಲ್ಲದೆ ಹೋದ್ರೆ ನಾನೇ ಈ ನನ್ನ ಕೈಯಾರೆ ನಿನ್ನ ಕುತ್ತಿಗೆಗೆ ಕೈ ಕೊಟ್ಟು ಹೊರ ತಳ್ಳಬೇಕಾಗುತ್ತೆ. ಹುಷಾರ್. ಇದೇನಮ್ಮ, ಬಂದ ರಕ್ಷಣವೇ ನಿನ್ನ ಅಧಿಕಾರ ಪ್ರಾರಂಭವಾಯ್ತು. ಇದು ನಾ ಹುಟ್ಟಿ ಆಡಿ ಬೆಳೆದ ಮನೆ, ನನ್ನ ತಂದೆ ಎತ್ತೆ ಆಡಿಸಿದ ಮನೆ. ಈ ಮನೆ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ? ಈ ಮನೆಯನ್ನು ಬಿಟ್ಟು ನನಗೆ ಬೇರೆ ಯಾವ ಗತಿನೂ ಇಲ್ಲ ತಾಯಿ. ಗತಿ ಇಲ್ಲದಿದ್ದರೆ ಎಲ್ಲಿಯಾದರೂ ಹೋಗಿ ಸಾಯಿ, ಅಥವಾ ಯಾವುದಾದ್ರೂ ಅನಾಥಾಶ್ರಮದಲ್ಲಿ ಹೋಗಿ ಜೀವನ ಸಾಗಿಸು. ಗೊತ್ತು, ಯಾವ ಸಂಬಂಧಕ್ಕೂ ಬೆಲೆ ಇಲ್ಲದ ನಿನ್ನಂತ ಮೂರ್ಖನ ಮುಂದೆ ಹೇಳೋದು ವ್ಯಕ್ತ ಅಂತ ನನಗೆ ಚೆನ್ನಾಗಿ ಗೊತ್ತು. ಪ್ರಾಣಿಗಳಿಗಾದ್ರೂ ತಾವು ಹುಟ್ಟಿದ ಮಕ್ಕಳ ಜೊತೆ ಬಾಂಧವ್ಯವನ್ನು ಬೆಳೆಸ್ಕೊಳ್ತವೆ. ಆ ಪ್ರಾಣಿಗಿಂತ ಕಡೆಯಾದವನು ನೀನು ಅಂತ ನನಗೆ ಗೊತ್ತು. ನಿನ್ನ ಹತ್ರ ಯಾವ ಸಂಬಂಧಕ್ಕೂ ಬೆಲೆ ಇಲ್ಲ ಅಂದ ಮೇಲೆ ಈ ಮನೆ ಬಿಟ್ಟು ಹೋಗೋದು ನನಗೆ
ಹೋಗ್ತೀನಿ ಹೋಗುವ ಮುನ್ನ ನಿನಗೊಂದು ಮಾತು ಹೇಳ್ತೀನಿ ಕೇಳು. ನಾನು ಹೋಗಿ ಸೇರುವುದು ಅನಾಥಾಶ್ರಮವಲ್ಲ, ಮತ್ತೆ ತಿರುಗಿ ಈ ಮನೆಗೆ ಬಂದೇ ಬರ್ತೀನಿ. ನಿಮ್ಮಂಥ ಪಾಪಿಷ್ಟರನ್ನ ಅನಾಥ ಹೆಣವನ್ನಾಗಿ ಮಾಡ್ತೀನಿ. ಇದು ಈ ಸಮಾಜ ಮೆಚ್ಚಿದ ಗರತಿಯ ಮೇಲಾಣೆ, ಇದು ಈ ಸಮಾಜ ಮೆಚ್ಚಿದ ಗರತಿ ಮೇಲಾಣೆ. ಈ ನಿನ್ನ ಪುರಾಣವನ್ನ ಯಾವ್ದಾದ್ರೂ ಒಂದು ದೇವಸ್ಥಾನದಲ್ಲಿ ಕುಳಿತು ಬಂದವರಿಗೆಲ್ಲ ಹೇಳ್ತೀಯಂತೆ. ಮೊದಲಿನಿಂದ ತೊಲಗು. ಏನ್ರಿ ನೋಡ್ತಾ ಇದ್ದೀರಾ? ಅವಳ ಲಗೇಜಿನೆಲ್ಲ ಎತ್ತಿ ಹೊರಗಡೆ ಬಿಸಾಕಿ. ಮಧು, ಅವಳು ತೊಲಗುತ್ತಾಳೆ. ಬಾ ಒಳಗಡೆ ಹೋಗೋಣ. ನಡೀರಿ ಹೋಗೋಣ. ಒಟ್ಟಲ್ಲಿ ಹಾಳಾಗೋದ್ಲು ರೀ. ಅಯ್ಯೋ ದೇವ್ರೆ, ಇವ್ರಿಗಂತೂ ಒಳಗೆ ಹೋಗಿ ಅಂದ್ರೆ ಹುಡುಗಿ ತರ ಹೋಗಿ ಒಳಗೆ ಸೇರ್ಕೊಳ್ತಿರಲ್ಲ. ಬರ್ರಿ ಹೊರಗೆ. ಕರ್ಮ. ಪ್ರೆಸ್ ಆಗ್ತಾ ಇದ್ದೆ, ಸ್ವಲ್ಪ ಲೇಟ್ ಆಯ್ತು. ಏಕೆ ಮಧು, ಸಿಟ್ಟೇಕೆ? ಇನ್ನೊಂದು ವಿಷಯ, ಆ ದರಿದ್ರ ಹೊರಟು ಹೋಯ್ತೆ. ಆ ಪೀಡೆ ತೊಲಗಿ ಹೋಗಿ ತುಂಬಾ ಹೊತ್ತಾಯ್ತು. ಅಲ್ಲ ರೀ, ಹೊಸದಾಗಿ ಮದ್ವೆ ಆಗಿದ್ದೀವಿ. ಮದ್ವೆ ಆಗಿರೋ ಹೆಣ್ಣನ್ನ ಯಾವ್ದಾದ್ರೂ ಹನಿಮೂನಿಗೆ ಕರ್ಕೊಂಡು ಹೋಗೋದನ್ನ ಬಿಟ್ಟು ಹೋಗಿ ಈ ಮುರಿದೋಗಿರೋ ಕೊಂಪೆ ಕರ್ಕೊಂಡ್ ಬಂದಿದ್ದೀರಲ್ಲ, ಈ ವಿಚಾರ ಏನಾದ್ರೂ ನಮ್ಮ ತಂದೆ ಗೊತ್ತಾದ್ರೆ ಸುಮ್ಮನೆ ಇರ್ತಾರ? ಈ ನಿಮ್ಮ ಮುಖ ತುಂಬಾ ಹೋಗಿದ್ದಾರೆ. ಮಾವನವರು ಹೇಳಿದಾಗನೇ ಈ ಮನೆಗೆ ಬಂದಿದ್ದು. ಇನ್ನೊಂದು ವಿಷಯ, ನಮ್ಮ ಮದುವೆ ಹನಿಮೂನಿಗೆ ಆಸ್ಟ್ರೇಲಿಯಾಕ್ಕೆ ಕಳಿಸುತ್ತಾರಂತೆ. ಆದರೆ ಇನ್ನು ಒಂದು ವಾರ ವೇಟ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಏನೇ ಆಗ್ಲಿ ಬಿಡಿ, ನನಗಂತೂ ತುಂಬಾನೇ ಖುಷಿಯಾಗಿದೆ. ಈ ಖುಷಿ ಸಮಯದಲ್ಲಿ ನಾವಿಬ್ರು ಹೋಗಿ ಯಾವ್ದಾದ್ರು ಒಂದು ರೆಸ್ಟೋರೆಂಟ್ ಅಲ್ಲಿ ಎಂಜಾಯ್ ಮಾಡೋಣ ಬನ್ನಿ. ಮಧು, ಇವತ್ತು ಮದುವಾದ ದಿನ. ನಿನ್ನ ಮಾತಿನ ತರಂಗಗಳಿಂದ ಕಂಪಿಸುವ ತುಟಿಗಳಿಗೆ ನನ್ನ ತುಟಿಗಳಿಂದ ಬೀಗ ಹಾಕಲಿ. ಬೇಡಿ ಸ್ವಾಮಿ, ಈಗಲ್ಲ, ಅದು ರಾತ್ರಿ ಆದ್ಮೇಲೆ. ಬನ್ನಿ ಪತಿರಾಯ. ಜನ್ಮದಲ್ಲಿ ನಾನು ಯಾರಿಗೆ ಅನ್ಯಾಯ ಮಾಡ್ತೀಯ ಅಂತ ಈ ಜನ್ಮದಲ್ಲಿ ನನಗಿಂತ ಶಿಕ್ಷೆಯನ್ನು ಕೊಡ್ತಿದ್ದೀಯ ನನ್ನಪ್ಪ. ಈ ರೀತಿ ಶಿಕ್ಷೆಯನ್ನು ಕೊಡ್ತಾ ಇದ್ದೀಯ. ಇನ್ನು ನಮ್ಮಪ್ಪನ ಮನೆಯಾಗಿದ್ದ ಚಂದವಾಗಿದ್ದ ನನ್ನ ಮನೆಯಿಂದ ನನ್ನನ್ನು ದೂರ ಮಾಡಿದೆ. ಅನ್ಯಾಯವಾಗಿ ನನ್ನ ತಂದೆಯನ್ನ ನನ್ನಿಂದ ಕಿತ್ತುಕೊಂಡೆ. ಇನ್ನು ನನ್ನ ಶಿಷ್ಯನಾಗಿ ಬಾಳಿನಲ್ಲಿ ಜ್ಯೋತಿಯನ್ನು ಕಾಣಬೇಕಾಗಿದ್ದ ನನ್ನ ಶಿಷ್ಯ ವಿಜಯ್, ಅವನ ಸಾವನ್ನ ನನ್ನ ಕಣ್ಣಾರೆ ನೋಡುವಂತೆ ಮಾಡಿದೆ. ಇನ್ನು ಕಷ್ಟ ಸುಖ ಸಮದ ಬಾಗಿಲು ಸಮಭಾಗಿಯಾಗಿ ಬರಬೇಕಾಗಿದ್ದ ನನ್ನ ಗಂಡ ಜೈಲು ಕಂಬಿ ಎಣಿಸುವ ಹಾಗೆ ಮಾಡಿದೆ. ಇದೆಲ್ಲ ನಾನು ಹೆಣ್ಣಾಗಿ ಹುಟ್ಟಿದ್ದಕ್ಕೆ ನಾನು ಏನು ಪಾಪ ಮಾಡಿದೆ ಅಂತ ನನಗೆ ಶಿಕ್ಷೆ ಕೊಟ್ಟೆ. ಅಪ್ಪಾಜಿ, ನಿಮ್ಮ ಮಗಳ ಬಾಳು ಸುಂದರವಾಗಬೇಕೆಂದು ಕನಸು ಕಂಡವರು ನೀವು. ಇವತ್ತು ನಿಮ್ಮ ಮಗಳ ಬಾಳು ಬೀದಿ ಪಾಲು. ಅಪ್ಪಾಜಿ, ರಕ್ಕಸರ ಹುಟ್ಟಡಗಿಸುವ ಮಾರಕಾಸ್ತ್ರ ನೀನಾಗು. ಉದ್ದಂಡ ಬಲದಿಂದ ನನ್ನ ಆಜ್ಞೆಯನ್ನು ಪಾಲಿಸು ಮಗಳೇ. ಅಪ್ಪ, ಈ ನಿನ್ನ ಮಗಳಿಗೆ ಧೈರ್ಯವನ್ನು ತುಂಬಲಿಕ್ಕೆ ನೀನು ಬಂದ್ಯಾ? ಎಲ್ಲಿದ್ದೀರಿ ಅಪ್ಪಾಜಿ? ಶಭಾಷ್ ಮಗಳೇ, ಶಭಾಷ್. ರಣ ಕೇಕೆ ಹಾಕಿ ಆಂಗ್ಲರ ವಿರುದ್ಧ ಹೋರಾಡುವ ವೀರರಾಣಿ ಕಿತ್ತೂರ ಚೆನ್ನಮ್ಮನಾಗು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗು. ಚಿತ್ರದುರ್ಗದ ಮದಕರಿ ನಾಯಕನ ಕೋಟೆಯನ್ನು ರಕ್ಷಿಸದ ಒನಕೆ ಓಭವನಾಗು. ನಮ್ಮೂರ ಸಹಕಾರಿ ಬ್ಯಾಂಕಿನ ದುಡ್ಡನ್ನು ನುಂಗಿ ನೀರು ಕುಡಿದ ನಾಗೇಶ್ವರ ಹಾಗೂ ವಿಕ್ರಮನ ಹೆಣ ಉಳಿಸಿ ನೀನು ನನ್ನ ಪಥವನ್ನು ಸಾಧಿಸು. ಎಲ್ಲ ನನ್ನ ಕೃತಕ ಪ್ರೇಮದ ನಾಟಕವನ್ನು ಆಡಿ ನನ್ನ ಆಜ್ಞೆಯನ್ನು ಪಾಲಿಸು ಮಗಳೇ, ನನ್ನ ಆಜ್ಞೆಯನ್ನು ಪಾಲಿಸು. ಆಯ್ತು ಅಪ್ಪಾಜಿ, ಆಯ್ತು. ಸ್ವರ್ಗದ
ಸ್ವರ್ಗದಲ್ಲಿರುವ ನಮ್ಮ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಅಪ್ಪಾಜಿ, ನಿಮ್ಮನ್ನ ಈ ಸ್ಥಿತಿಗೆ ತಂದವರನ್ನ, ನಮ್ಮ ಸಂಸಾರವನ್ನ ಚಿತ್ರವನ್ನಾಗಿ ಮಾಡಿದವರನ್ನ ನಾನು ಸುಮ್ಮನೆ ಬಿಡೋದಿಲ್ಲ ಅಪ್ಪಾಜಿ, ನಾನು ಸುಮ್ಮನೆ ಬಿಡೋದಿಲ್ಲ. ನನ್ನ ಹೃದಯದಲ್ಲಿ ಹೊತ್ತೊರೆಯುತ್ತಿರುವ ಈ ಸೇಡಿಗಾಗಿ ನಿಮ್ಮ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನು ಸುಮ್ಮನೆ ಬಿಡೋದಿಲ್ಲ. ನನ್ನ ಮೊದಲನೇ ಭೇಟಿಯ ನಾಗೇಶ ಹಾಗೂ ಆ ಶೆಟ್ಟಿ ಬಿಡಲ್ವೋ ನಿನ್ನ? ಬಿಡಲ್ಲ. ವಿಕ್ರಮ್ ವ್ಯಾಸ್ ನಂಬರ್ 1 ಕ್ರಿಮಿನಲ್ ಪರ್ಸನ್ ದ ವರ್ಲ್ಡ್. ಸಿಕ್ಕ ಅವಕಾಶಗಳನ್ನೆಲ್ಲ ಚಾಚು ತಪ್ಪೆ ನೆರವೇರಿಸಿಕೊಂಡು ಈ ಎಲ್ಲ ಎದುರಾಳಿಗಳನ್ನು ಖಾತೆ ಮುಗಿಸಿ ಈಗ ಕೊನೆಯ ಪ್ರವೇಶಕ್ಕೆ ನಾಂದಿ ಹಾಡಲು ಸಜ್ಜಾಗಿರುವೆ. ಅವಕಾಶವಾದಿತರ ಇದು ನಿನ್ನೆ ಮೊನ್ನೆಯದಲ್ಲ, ರಾಮಾಯಣ ಮಹಾಭಾರತದಾಗಿಂದಲೂ ನಡೆದು ಬಂದಿದೆ. ಈ ಸಮಾಜ ಒಪ್ಪಿರುವ ಇತಿಹಾಸದ ಒಳಗುಳುಕನ್ನು ಬಿಚ್ಚಿ ಹೇಳಬೇಕೆ? ಮಹಾಭಾರತದಲ್ಲಿ ಶೂರಕರ್ಣ ರಥದ ಚಕ್ರವನ್ನು ಸರಿ ಮಾಡುವ ವೇಳೆಯಲ್ಲಿ ಕೃಷ್ಣನ ಮಾತು ಕೇಳಿ ರಾಜನೀತಿಯನ್ನು ಮರೆತು 3 ಲೋಕದ ಗಂಡ ಅರ್ಜುನ ಕರ್ಣನೆದುರಿಗೆ ಬಾಣ ಬಿಟ್ಟನಲ್ಲ, ಇದು ಅವಕಾಶವಾದಿತನವಲ್ಲದೆ ಇನ್ನೇನು? ಇತಿಹಾಸದ ಗರ್ಭವೇ ಹೀಗಿರುವಾಗ ಇನ್ನು ನಮ್ಮಂಥವರ ನಾವು ಅವರಿಗಿಂತ ಹೇಗೆ ಭಿನ್ನವಾಗಲು ಸಾಧ್ಯ? ಇನ್ನೇನಿದ್ರು ಈ ವಿಕ್ರಮ ಸಾಮ್ರಾಜ್ಯ ನನ್ನ ಎಲ್ಲ ಕುತಂತ್ರವನ್ನು ಅರಿತಿದ್ದ ಶೆಟ್ಟಿಯ ಕಥೆಯನ್ನು ಮುಗಿಸಿದೆ. ನಾನು ಮುಗಿಸಬೇಕಾದ ಕೆಲಸವನ್ನು ನನ್ನ ಪ್ರೀತಿಯ ಮಧುವಿಗೆ ವಹಿಸಿಕೊಟ್ಟಿದ್ದೆ. ಆದರೆ ನನ್ನನ್ನು ಸೇರುವ ತೋಗದಲ್ಲಿ ಲಲಿತಾಳ ಕೋಪಕ್ಕೆ ತುತ್ತಾಗಿ ಹೋದಳು. ನನ್ನ ಕಲ್ಪನೆಗೆ ತಕ್ಕಂತೆ ನಾಗೇಶ್ವರ ಹೆಣ ಮೆಡಿಕಲ್ ಕಾಲೇಜಿಗೆ ಹೋಯಿತು. ಇನ್ನೇನಿದ್ದರೂ ಆ ಲಲಿತಾಳನ್ನು ಮುಗಿಸಿ ಅವಳ ಹತ್ತಿರ ಇದ್ದ ಎಲ್ಲ ಆಸ್ತಿ ಪತ್ರವನ್ನು ದೋಚಿಕೊಳ್ಳುವುದೇ ನನ್ನ ಚಾಣಾಕ್ಷತನ. ಬರಲಿ ಕಾಯ್ತಾ ಕೊಳ್ತಿದ್ದೆ, ಆದ್ರೆ ನಿಮ್ಮನ್ನ ಕಾದು ಸಾಕಾಗಿ ನಾನೇ ಬಂದೆ. ವಾಟ್ ಎ ಸರ್ಪ್ರೈಸ್! ಈಗಿದ್ದ ಲಲಿತಾ ಮುಂಚೆ ಇದ್ದ ಲಲಿತಾ ಎಲ್ಲದಕ್ಕೂ ಎಲ್ಲಿಂದ ವ್ಯತ್ಯಾಸ? ಇದು ಹೇಗೆ ಸಾಧ್ಯ? ತುಂಬಾನೇ ಸಾಧ್ಯವಿದೆ. ಯಾಕೆಂದ್ರೆ ಆಗ ಇದ್ದ ಲಲಿತಾನೇ ಬೇರೆ, ಈಗಿದ್ದ ಲಲಿತಾನೇ ಬೇರೆ. ಯಾಕೆಂದ್ರೆ ಎಷ್ಟು ದಿವಸ ಅಂತ ಈ ಕಷ್ಟದಲ್ಲಿ ಬಳಲಬೇಕು ಹೇಳಿ? ನನಗೂ ಸುಖ ಬೇಡ್ವಿ, ಸಂತೋಷ ಬೇಡ್ವಿ. ಅದಕ್ಕಾಗಿ ನಿಮ್ಮನ್ನು ಹುಡುಕುತ್ತಾ ನಿಮ್ಮ ಅರಸಿಯಾಗಿ ಬಂದಿದ್ದೇನೆ. ಅಬ್ಬಾ, ಯಾವ ನಟಿಮಣಿಗೂ ಸರಿಸಾಟಿ ಇಲ್ಲ ನಿನ್ನ ನಟನೆ. ಎಂಥ ಬದಲಾವಣೆ! ಒಂದು ಮುಕ್ತ ಹೆಣ್ಣು ಶತ್ರುಗಳ ವಿರುದ್ಧ ರಣಕಣೆ ಮೊಳಗಿಸಿ ಈಗ ನನಗೆ ಅಂತ್ಯ ಹಾಡಲು ಬಂದಿರುವೆಯಾ? ಮೆಚ್ಚಬೇಕು ನಿನ್ನ ನಾಟಕೀಯತೆಯನ್ನು. ಹಲೋ ವಿಕ್ರಮ್, ಏನ್ ವಿಚಾರ ಮಾಡ್ತಾ ಇದ್ದೀರಾ? ಯಾಕೆ ನನ್ನನ್ನು ಸೇರಬೇಕೆಂಬ ಆಸೆ ನಿಮಗಿಲ್ವೇ? ಸೆಸೆ ಹಾಗೇನಿಲ್ಲ. ನನ್ನ ಜೀವನದಲ್ಲಿ ತಾನಾಗಿಯೇ ಒಲಿ ಬಂದದ್ದು ಬಿಟ್ಟವನೇ ಅಲ್ಲ ಈ ವಿಕ್ರಮ್. ಹಾಗೆ ನೀನು ಕೂಡ. ಹಾಗಾದ್ರೆ ಲೆಟ್ಸ್ ಗೋ ಎಂಜಾಯ್ ದ ಪಾರ್ಟಿ. ಶೋರ್. ಕಮ್ ಆನ್ ಡಿಯರ್, ನಿಮಗೋಸ್ಕರ ತಂದಿದ್ದೀನಿ, ಕುಡೀರಿ. ಶಬಾಷ್ ಲಲಿತಾ, ಒಮ್ಮೆ ಮಾಡಿದ ಕುತಂತ್ರದ ಪ್ಲಾನ್ ಮತ್ತೆ ಅದೇ ರೀತಿ ಮಾಡಿದರೆ ಹೀಗೆ ಆಗುವುದು. ಪಾಪ ನಿನಗೇನು ಗೊತ್ತಿರಬೇಕು, ಕುತಂತ್ರದಲ್ಲಿ ನಿನಗಿನ್ನೂ ಅನುಭವ ಕಡಿಮೆ. ಈ ಬೀರಲ್ಲಿ ವಿಷ ಬೆರೆಸಿ ನಾಗೇಶ್ವರ ಅವನು ಕೊಲ್ಲಲು ಹೊಂಚು ಹಾಕಿದ ಹಾಗೆ ನನ್ನನ್ನು ಕೊಲ್ಲಲು ಬಂದಿರುವೆಯಾ? ಸೋಳೆ, ನಿಲ್ಲಿಸು ನಿನ್ನ ನಾಟಕವನ್ನು.
ಸುಮ್ಮನೆ ನಿನ್ನಲ್ಲಿರುವ ಆಸ್ತಿ ಪತ್ರಗಳನ್ನು ಕೊಟ್ಟು ಬಿಡುವು, ಇಲ್ಲದಿದ್ದರೆ ದುರ್ಮರಣ ಹೊಂದಬೇಕಾಗುತ್ತದೆ. ಅದೆಂದಿಗೂ ಸಾಧ್ಯವಿಲ್ಲ ಅಂತ ತಿಳಿದುಕೊಳ್ಳು. ಕ್ಷಣಾರ್ಧದಲ್ಲಿ ನಿನ್ನ ಸಾವು ಬೀಳ್ಬೇಕಾಗಿತ್ತು, ಆದ್ರೆ ನಿನ್ನ ಪುಣ್ಯ ನೀನು ಬದುಕಿದೆ. ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಆಸ್ತಿ ಪತ್ರ ಮಾತ್ರ ನಿನ್ನ ತಪ್ಪಾಪಿಗೆ ಕೊಡೋದಿಲ್ಲ. ಕೊಡುವುದಿಲ್ವೇ? ಹಾಗಾದರೆ ನನ್ನ ರಿವಾಲ್ವರ್ನ ಗುಂಡು ನಿನ್ನ ಹಣೆಯ ತಿಲಕದಲ್ಲಿ ಹಾರಿ ಹೋಗುತ್ತದೆ. ವಿಕ್ರಮ್, ನನ್ನ ಗುಂಡು ನಿನ್ನ ತಲೆಯನ್ನೇ ಸೀಳಿ ನಿನ್ನ ರಕ್ತವನ್ನು ಲಲಿತಳ ಹಣಿಗೆ ಕುಂಕುಮ ಹಿಡಿದಿದ್ರೆ ನನ್ನ ಹೆಸರು ಹರೀಶನೇ ಅಲ್ಲ. ಸ್ವಾಮಿ, ಈ ಪಾಪಿನ ಸುಮ್ಮನೆ ಬಿಡ್ಬೇಡಿ. ಇಂಥ ಪಾಪಿಗಳನ್ನ ಬಿಟ್ರೆ ಅದೆಷ್ಟು ಹೆಣ್ಣು ಮಕ್ಕಳ ಬಾಳನ್ನು ಹಾಳು ಮಾಡ್ತಾರೋ ಏನು. ಇಂಥ ಪಾಪಿಗಳನ್ನ ಬಿಟ್ರೆ ಇಡೀ ಊರಿಗೂರಿ ಹಾಳು ಮಾಡ್ತಾರೆ. ಈ ಪಾಪಿ ರಕ್ತದಿಂದಲೇ ನನ್ನ ಮನಸ್ಸಿಗೆ ಶಾಂತಿ ಸಿಗೋದು. ಆ ದೇವರಿಗೆ ಗುಂಡನ್ನ ಕ್ಷಮಿಸಿಬಿಡುಪ್ಪ. ನಿನ್ನನ್ನು ಕ್ಷಮಿಸುವುದೇ ಲಲಿತಾ? ತಡ ಮಾಡಬೇಡ, ಚೂಟ್ ಮಾಡಬೇಡ. ರಿವಾಲ್ವರ್ ಸಾಕು. ವಿಕ್ರಮ್, ಇದು ನನ್ನ ಮನೆಯನ್ನು ಹಾಳು ಮಾಡಿದ, ನನ್ನ ತಂದೆಯನ್ನು ಕೊಂದಿದ್ದ, ಇದು ನನ್ನ ಶಿಷ್ಯರಾದ ವಿಜಯನ ಕೊಂದಿದ್ದ, ಇದು ನನ್ನ ಗಂಡನ ಜೈಲಿಗೆ ಕಳಿಸಿದ. ಸ್ವಾಮಿ, ಈಗ ನನ್ನ ತಂದೆ ಹಾಗೂ ನನ್ನ ಶಿಷ್ಯ ವಿಜಯ್ ಅವರ ಆತ್ಮಕ್ಕೆ ಶಾಂತಿ ಸಿಕ್ತು ರೀ. ಶಾಂತಿ ಸಿಕ್ತು, ನನಗಷ್ಟೇ ಸಾಕು. ಲಲಿತಾ, ನೀನು ನಮ್ಮ ಸಂಸಾರವನ್ನು ಹಾಳು ಮಾಡಿದವರ ಹೆಣ ಉರುಳಿಸಿ ಸೇಡು ತೀರಿಸಿಕೊಂಡು ಸಮಾಜ ಮೆಚ್ಚಿದ ಗರತಿ ಎಂದು ಇಡೀ ಸಮಾಜವೇ ಹಾಡಿ ಹೊಗಳುತ್ತದೆ. ಹರೀಶ್, ನಿನ್ನ ಮಾತು ಸತ್ಯ. ಒಂದು ಹೆಣ್ಣು ಮನಸ್ಸು ಮಾಡಿದರೆ ಈ ಸಮಾಜವನ್ನು ನಿರೂಪಿಸಬಲ್ಲಳು. ಈ ಸಮಾಜ ಮೆಚ್ಚಿದ ಗರತಿ, ಈ ಸಮಾಜ ಮೆಚ್ಚಿದ ಗರತಿಯನ್ನು ನಿರೂಪಿಸಿದ್ದಾಳೆ ಈ ನನ್ನ ತಂಗಿ ಲಲಿತಾ. ಈ ನನ್ನ ಅಣ್ಣ ಮಾಡಿದ ತಪ್ಪನ್ನು ಕ್ಷಮಿಸಿಬಿಡು. ಹರೀಶ, ಲಲಿತಾ, ನನ್ನದೊಂದು ಆಸೆ ನಡೆಸಿಕೊಡುವಿರಿಯಾ? ನನ್ನ ಕಣ್ಣೆದುರಿಗೆ ಈ ದೇವರ ಆಶೀರ್ವಾದದೊಂದಿಗೆ ನಿಮ್ಮಿಬ್ಬರ ಮದುವೆಯನ್ನು ಮಾಡಿಕೊಳ್ಳಬೇಕಂತ ನನ್ನ ಆಸೆ. ಇದು ನನ್ನ ನಡೆಸಿ ಕೊಡುವಿರಿಯಾ? ಪ್ರಶಾಂತ್, ನೀನು ಹೇಳಿದಂತೆ ಆಗಲಿ. ಅಬ್ಬ, ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ತಂಗಿ ಲಲಿತಾ, ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸಿ ನಮ್ಮೆಲ್ಲರ ಒಂದುಗೂಡಿಸಿದ ಈ ಶ್ರೀ ರಾಘವೇಂದ್ರ ದೇವರಿಗೆ ನಮ್ಮೆಲ್ಲರ ಮಂಗಲ್ಯ ಹಾಡು. ಕಾನ್ಸ್ಟೇಬಲ್, ಈ ಡೆಡ್ ಬಾಡಿಯನ್ನು ನಮ್ಮ ಮೆಡಿಕಲ್ ಕಾಲೇಜಿಗೆ ಕಳಿಸಿಕೊಡಿ. ನೋಡಿ ಹರೀಶ್, ನೀವು ಕಾನೂನು ದೃಷ್ಟಿಯಲ್ಲಿ ಅಪರಾಧಿಗಳಾದರೂ ಕೂಡ ಕಾನೂನಿನ ಪರದೆ ಹಿಂದೆ ನ್ಯಾಯದ ಒಳಗಿಂದ ನೋಡಿದ್ರೆ ನೀವಿಬ್ಬರು ನಿರಪರಾಧಿಗಳೇ. ಇಂತಹ ಕೇಸುಗಳು ನಮಗೆಲ್ಲ ಮಾಮೂಲು. ಶಿಕ್ಷೆ ಕೊಡುವುದು ಗೊತ್ತು, ಶಿಕ್ಷೆ ತಪ್ಪಿಸುವುದು ಗೊತ್ತು. ನಿಮ್ಮಂತ ಮಾನವಂತರಿಗೆ ಮಾತ್ರ ಇದು ಕೊಲೆ ಎಂದು ಯಾಕೆ ತಿಳಿತೀರೋ ಹರೀಶ್? ದೇಶದ ಗಡಿಯಲ್ಲಿ ಶತ್ರುಗಳನ್ನು ಕೊಲೆತಿರುವ ಸೈನಿಕರು ಕೂಡ ಕೊಲೆಗಾರರಾಗುತ್ತಿದೆ. ಇಲ್ಲಿ ಕೂಡ ನೀವು ದೇಶದ ಒಳಗಿರುವ ಶತ್ರುಗಳನ್ನು ಕೊಂದಿದ್ದೀರಾ, ದಟ್ ಸಾಲು ಅಷ್ಟೇ. ಇನ್ನು ಮುಂದೆ ಭಗವಂತನಾದ್ನಿಂದ ತಿಳಿದು ಹೊಸ ಜೀವನ ಸಾಗಿಸಿ ದೇವರು ಒಳ್ಳೇದು ಮಾಡಲಿ. ಇನ್ಸ್ಪೆಕ್ಟರ್ ಲಲಿತಾ ಅವರೇ, ನೀವು ಸಮಾಜ ಮೆಚ್ಚಿದ ಗರಿತೆಯನ್ನು ನಿರೂಪಿಸಿದ್ದೀರಾ. ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ನಿಮ್ಮಂತ ಅಧಿಕಾರಿಗಳು ಇದ್ದರಿಂದಲೇ ಈ ಸಮಾಜ ಅಭಿವೃದ್ಧಿ ಹೊಂದುತ್ತದೆ. ಓಕೆ ಹರೀಶ್, ನಾವೇನು ಹೊರಡುತ್ತೇವೆ. ಅಂತೂ ನಮ್ಮೆಲ್ಲರೂ ಒಂದು ಮಾಡಿದ ಆ ಭಗವಂತನಲ್ಲೇ ಪ್ರಾರ್ಥನೆ ಮಾಡೋಣ.